ಹಳೆಯ ಕಾಲದ ಮಳೆ ಸುರಿಸುವ ದೊಡ್ಡ ಆನೆಯಷ್ಟು ಗಾತ್ರದ ಮೋಡಗಳಂಥದ್ದು. ಅಂತಹ ಆ ಮೋಡಗಳಿಗೆ ಮೇಘಾನಾಂಚ ಅಂತಕಾರಿಣಂ ಇಂದ್ರ ತಾಚೋದೇತ್ಕೃತ ವಾಕ್ಯಂ ಚಾಯೇಶ ಮಂದಿನ ಅಹೋ ಶ್ರೀಮದ ಮಾಹಾತ್ಮ್ಯಂ ಗೋಪಾನಂ ಅನಲೋಕಸಾಂ ಕೃಷ್ಣಂ ಮರ್ತ್ಯಮುಪಾಶ್ರಿತ್ಯ. ಒಬ್ಬ ಮನುಷ್ಯನಾದ ಕೃಷ್ಣನ ಮಾತು ಕೇಳಿ ನನಗೆ ದೇವತೆಯ ನನಗೆ ಅವಮಾನ ಮಾಡ್ತಿದ್ದಾರೆ, ಮಳೆಯನ್ನು ಸುರಿಸಿ ಅಂತ ಹೇಳ್ತಾರೆ. ಇವು ಮಳೆಗಳು ಹೋಗಿ ಮೋಡಗಳು ದೊಡ್ಡ ದೊಡ್ಡ ಮುಸಲ ಧಾರೆ, ಒನಕೆಯಂತಹ ಒಂದೊಂದು ಧಾರೆಗಳಂತೆ ಅದರಿಂದ ಗೋಕುಲಕ್ಕೆ ಮಳೆ ಬಂದಿಸಿದ ಬೃಂದಾವನದಲ್ಲಿ. ಆವಾಗ ಕೃಷ್ಣ ನಗಾಡ್ತಾನಂತೆ. ಎಲ್ಲ ಕೃಷ್ಣ ಅಂತ ಪ್ರಾರ್ಥನೆ, ನೀನು ಹೇಳಿದಾಗ ನಾವು ಮಾಡಿದೇವಪ್ಪ, ಏನು ಮಾಡೋದು ಅಂತ ಯೋಚನೆ ಮಾಡಬೇಡಿ ಅಂತ ಅವರನ್ನು ಹಾಗೆ ಬನ್ನಿ ಅಂತ ಹೇಳ್ತಾರೆ. ಆ ಬೆಟ್ಟವನ್ನು ಕಿರುಗಳನ್ನು ಎತ್ತಾನೆ, ಎತ್ತಿ ಇದರ ಒಳಗೆ ಆರಾಮ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತಾನಂತೆ. ನೀವು ಏನು ಯೋಚನೆ ಮಾಡಬೇಡಿ, ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ. ಒಳ್ಳೆ ಎ ಸಿ ರೂಮ್ ಒಳಗೆ ಬ್ಯಾಗಿಲ್ ಹಾಕಿ ಕೂತ್ರೆ ಹೊರಗಡೆ ಎಷ್ಟೇ ಸೌಂಡ್ ಆದರೂ ಕೇಳಲ್ಲ, ಮಳೆ ಬಂದರೂ ಗೊತ್ತಾಗಲ್ಲ, ಗಾಳಿ ಬಂದರೂ ಗೊತ್ತಾಗಲ್ಲ. ಹಾಗಿದ್ರಂತೆ ಅವರು. ಪ್ರತಿನಿತ್ಯ 7 ದಿವಸ ಅವರಷ್ಟಕ್ಕೆ ಅವರ ಕೆಲಸ ಮಾಡ್ತಾ ಇದ್ರಂತೆ. ನಂದ ಗೋಪಾಲಕರು ಮನೆಯಲ್ಲಿ ಅಡುಗೆ ಆಗ್ತಿತ್ತು, ಊಟ ಆಗ್ತಿತ್ತು, ಹೊರಗೆ ಹೋಗ್ತಿದ್ರು, ಹಸು ಮೇಯಿಸ್ತಿದ್ರು, ಇದೆಲ್ಲ ಮಾಡ್ಕೊಂಡು ಯಾರಿಗೆ ಏನು ಗೊತ್ತಿಲ್ಲ. ಇವ ಅವರ ಕೆಳಗಡೆ ರಕ್ಷಣೆ ಕೊಟ್ಟು 7 ದಿವಸ ಕಿರುಬೆರಳಲ್ಲಿ ಎತ್ತಿದಂತೆ. ಇಂದ್ರ ಕಳುಹಿಸಿದ್ದು ಪ್ರಳಯ ಕಾಲದ ಆನೆಯ ಗಾತ್ರದ ಮೋಡ, ಅವುಗಳು ಸುರಿಸ್ತಾ ಇದ್ದ ಮಳೆ ಮುಸುಲ ಗಾತ್ರದ ಒನಕೆ ಗಾತ್ರದಂತಹ ಮಳೆ. ಇಷ್ಟೆಲ್ಲ ಆಗ್ತಿದ್ರೂ ಕೂಡ ವೃಂದಾವನಕ್ಕೆ 1 ಇಂಚು ನೀರು ಒಳಗೆ ಬರಲಿಲ್ಲ. ಕೊನೆಗೆ ಇಂದ್ರ ಮಳೆ ಸುರಿಸಿದ 7 ದಿವಸ ಬಿಡದೆ ಸುರಿಸಿದ. ಏನಾದರೂ ಗೋಕುಲಕ್ಕೆ ಇದು ವೃಂದಾವನಕ್ಕೆ ಏನೂ ಆಗಿಲ್ಲ. ಕೊನೆಗೆ ಗೊತ್ತಾಯ್ತಂತೆ, ಇವನು ಮರ್ತ್ಯ, ಕೇವಲ ಮನುಷ್ಯ ಅಲ್ಲ, ಭಗವಂತ ಅಂತ. ಆವಾಗ ಜ್ಞಾನ ಬಂತಂತೆ. ಬಂದ ಕೂಡಲೇ ಮತ್ತೆ ಶುಭ್ರ ಆಯ್ತಂತೆ. ಕೃಷ್ಣ ಕೇಳ್ತಾನಂತೆ ಗೋಪಾಲಕರ, ಏನಪ್ಪ ಆಕಾಶ ಶುದ್ಧ ಆಯ್ತಾ ಅಂತ. ಆಕಾಶದಿಂದ ಕಪ್ಪು ಮೋಡ ಎಲ್ಲ ಇಂದ್ರನ ಮುಖ ಹೋಗಿ ಸೇರ್ಕೊಳ್ತು ಅಂದರೆ ಇಂದ್ರನ ಮುಖ ಕಪ್ಪಿಟ್ಟಿತ್ತು ಅಂತ ಹೇಳ್ತಾರಂತೆ. ಹೀಗೆ ತುಂಬ ಚೆನ್ನಾಗಿ ಅಲ್ಲಿ ಸಂಭಾಷಣೆ ವಾದರಾಜ ಹೇಳ್ತಾರೆ. ಹೀಗೆ ಕೊನೆಗೆ ಕೃಷ್ಣ ಇದು ತಪ್ಪು ಮಾಡಿದೆ ಅಂತ ಗೊತ್ತಾಯ್ತಂತೆ. ಹೇಗೆ ಕ್ಷಮೆ ಕೇಳುವುದು? ಅದಕ್ಕೆ ಒಂದೇ ಮಾರ್ಗ, ಹಸುಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಗೋವರ್ಧನಗಿರಿಯನ್ನು ಎತ್ತಿ ಇಟ್ಟಂತೆ. ಹಾಗಾಗಿ ಕೂಡಲೇ ಕೃಷ್ಣ ಯಾರಿಗೆ ಒಲಿತಾನೆಂದು ಗೊತ್ತು? ಸುರಭಿಯನ್ನು, ಹಸುವಿನ ಮಾತೆ ಸುರಭಿಯನ್ನೇ ಎದುರಿಟ್ಕೊಂಡ್ಬರ್ತಾನಂತೆ. ಕರ್ಕೊಂಡು ಬಂದು ಸುರಭಿ ಎದುರಿಟ್ಕೊಂಡು, ಕೃಷ್ಣ ನನ್ನಿಂದ ತಪ್ಪಾಗಿದೆ, ನಿನ್ನ ನಾನು ಸಾಮಾನ್ಯ ಮನುಷ್ಯ ಅಂದುಕೊಂಡು ಬಿಟ್ಟೆ, ನಾನು ತಪ್ಪು ಮಾಡಿ ಕ್ಷಮೆ ಕೊಡು ಅಂತ ಕೇಳ್ತಾನಂತೆ. ದೇವತೆಗಳಿಗೂ ದೈತ್ಯರಿಗೂ ವ್ಯತ್ಯಾಸ ಇಷ್ಟೇ. ದೇವತೆಗಳು ತಪ್ಪು ಮಾಡಿದ ಕೂಡ ಗೊತ್ತಾಗ್ತದೆ, ತಿದ್ದುಕೊಂಡು ಕ್ಷಮೆಯನ್ನು ಬೇಡಿ ಮುಂದೆ ತಪ್ಪು ಮಾಡದ ಹಾಗೆ ಜಾಗದೊಳಿಸ್ಕೊಡ್ತಾರಂತೆ. ದೈತ್ಯರು ಮಾಡೋ ತಪ್ಪು ಅಂತ ಗೊತ್ತಿದ್ದರೂ ಕೂಡ ಅದನ್ನೇ ಮಾಡ್ತಾರಂತೆ. ದುರ್ಯೋಧನ ಹೇಳಿ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಂತ ಹೇಳಿದಾಗೆ ಅದು ದೈತ್ಯರಿಗೆ. ಹಾಗಾಗಿ ದೈತ್ಯರಿಗೆ ಯಾವತ್ತೂ ಕೂಡ ಅನುಗ್ರಹ ಮಾಡುವುದಿಲ್ಲ ಭಗವಂತ. ಗೊತ್ತಿದ್ದು ಕ್ಷಮೆಯನ್ನೂ ಕೇಳದೆ ಪಶ್ಚಾತ್ತಾಪ ಪಡೆದೆ ಮತ್ತೆ ತಪ್ಪು ಮಾಡುವವರಿಗೆ ಸುರಭಿಯು ಬಂದಿದ್ದಾರೆ. ನೀನು ನಮ್ಮ ವಂಶವನ್ನು ರಕ್ಷಣೆ ಮಾಡಿದವನು, ಇವತ್ತಿನಿಂದ ಆ ಸುರಭಿಯ ಹಾಲಿನಿಂದ. ಹೀಗೆ ಆ ಗೋವಿಂದ ಪಟ್ಟಾಭಿಷೇಕದ ಕಥೆ ಎಂದು ಹೇಳ್ತಾರೆ. ಆಮೇಲೆ ಒಂದು ದಿವಸ ಈ ಮಕ್ಕಳೆಲ್ಲ ಆಟ ಆಡಿಕೊಂಡು ಇರಬೇಕಾದ್ರೆ ಒಮ್ಮೆ ಜೋರು ಹಸಿವು ಆಗ್ತದಂತೆ ಮಕ್ಕಳಿಗೆ. ಕೃಷ್ಣ ನಮಗೆ ಜೋರು ಹಸಿವು ಆಗ್ತಾ ಉಂಟು, ರಕ್ಷಣೆ ಮಾಡಿ ನಮಗೆ ಹಸಿವಿಗೆ ಏನಾದರೂ ಆಹಾರ ಕೊಡು ಅಂತ ಹೇಳ್ತಾರಂತೆ. ಇಲ್ಲೇ ದೂರದಲ್ಲಿ ಬ್ರಾಹ್ಮಣರು ಏನೋ ಯಜ್ಞ ಯಾಗ ಮಾಡ್ತಿದ್ದಾರೆ, ಅಲ್ಲಿ ಹೋಗಿ ಕೇಳು ಕೊಡ್ತಾರೆ, ಕೃಷ್ಣ ಬಂದಿದ್ದಾನೆ ಹೇಳು ಕೊಡ್ತಾರೆ ಎಲ್ಲ ಅಂತ ಹೇಳ್ತಾರಂತೆ. ಎಲ್ಲ ಓಡಿ ಹೋಗಿ ಕೇಳ್ತಾರೆ ಬ್ರಾಹ್ಮಣರ ಹತ್ರ, ಕೃಷ್ಣ ಬಂದಿದ್ದಾನೆ ಕೊಡಿ ಅಂತ. ಜೋರು ಮಾಡ್ತಾರಂತೆ. ಇನ್ನೂ ಪೂಜೆ ಆಗಲಿಲ್ಲ, ನೈವೇದ್ಯ ಆಗಲಿಲ್ಲ, ನಿಮಗೆ ನಾವು ಕೊಡಬೇಕು, ಹೋಗಿ ವಾಪಸ್ ಕೊಡ್ತಾನೆ. ಕೃಷ್ಣ ಅಲ್ಲ, ಅವನ ಅಪ್ಪ ಬಂದರೂ ಕೊಡಲಿಲ್ಲ ಅಂತ ಹೇಳ್ತಾರಂತೆ. ಕೊನೆಗೆ ಬಂದು ಜೋರಾಗಿ ಅಳ್ತಾ ಹೇಳ್ತಾರೆ, ಕೃಷ್ಣ ಕೊಡಲಿಲ್ಲ ಅಂತ. ನೀವು ಯಾರತ್ರ ಕೇಳಿದ್ರಿ ಅಂತ ಹೇಳ್ತಾರೆ. ಹೀಗೆ ಅವರ ಬ್ರಾಹ್ಮಣರ ಅದೇ ನೀವು ತಪ್ಪು ಮಾಡಿದ್ದು, ಅವರ ಹೆಂಡಂದ್ರಿತ ಹೋಗಿ ಕೇಳಿ ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಹೋಗಿ ಅವರ ಹೆಂಡಂದ್ರಿತ ಕೇಳಿಕೊಂಡು, ಅಯ್ಯೋ ಕೃಷ್ಣ ಬಂದಿದ್ದಾನ, ಎಲ್ಲಿ ನಿಂತೆ ಎಲ್ಲ ಲಾಡು ಚಕ್ಕುಲಿ ಮಾಡಿದ್ದೆಲ್ಲ ಹೊತ್ಕೊಂಡು ಬೀದ ಬಂದುಬಿಡ್ತಾರಂತೆ ಕೃಷ್ಣ ನೋಡಲಿಕ್ಕೆ. ಅಲ್ಲಿ ಎಲ್ಲರೂ ಓಡಿ ಬಂದರು. ಒಬ್ಬಳನ್ನು ಅಲ್ಲಿ ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ, ಒಬ್ಬಳನ್ನು ಬರಲಿಕ್ಕೆ ಬಿಟ್ಟಿಲ್ಲಂತೆ ಗಂಡ. ಬಿಟ್ಟಿಲ್ಲ ಅಂದರೆ ಅವ್ರು ಜೋರಾಗಿ ಹತ್ತು ಪ್ರಾಣ ಬಿಟ್ಬಿಟ್ಟಿಲ್ಲಂತೆ ಅವಳು. ಅಷ್ಟು ಅಂದರೆ ಬ್ರಾಹ್ಮಣರ ಪತ್ನಿಯರು ಕೃಷ್ಣ ಬಂದಿದ್ದಾನೆಂದರೆ ನೋಡಬೇಕು ಅಂತ ಕಾತರ. ಯಾಕಂದರೆ ಅವ್ರಿಗೆ ಗೊತ್ತಿತ್ತು, ಜ್ಞಾನ ಇತ್ತು ಬ್ರಾಹ್ಮಣರ ಹೆಂಡಂದರಿಗೆ. ನಾವು ಮಾಡುವ ಗಂಡಂದಿರ ಸಾಕ್ಷಾತ್ ಇಲ್ಲಿ ಇದ್ದಾನೆಂದ್ರೆ ನಾವು ಯಾಕೆ ಬಿಡಬೇಕು ಅಂತ ಓಡೋಗಿ ಎಲ್ಲರೂ ಕೂಡ ಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಆಮೇಲೆ ಇವರಿಗೆ ಬುದ್ಧಿ ಬಂತಂತೆ ಬ್ರಾಹ್ಮಣರಿಗೆ, ಅಯ್ಯೋ ನಮ್ಮ ಹೆಂಡಂದ್ರಿಗಿದ್ದ ಬುದ್ಧಿ ನಮಗಿಲ್ಲಲ್ಲ ಅಂತ.
ಆದರೆ ಅವರೆಲ್ಲ ಜಿದೃಕ್ಷವೋಪಿ ಅಚ್ಯುತಯೋ, ಭಗವಂತನ ನೋಡಬೇಕು ಅಂತ ಆಸೆ ಉಂಟಂತೆ. ಆದರೆ ಕಂಸಾದ್ ಭೀತ ನಚಾಚಲಂ, ಕಂಸನ ಹೆದರಿಕೆಯಿಂದ ಅವರು ಯಾರು ಹೋಗಲಿಲ್ಲ ಅಂತ. ಅಂದರೆ ಅವರಿಗೆ ಪೂರ್ಣ ಜ್ಞಾನ ಬರಲಿಲ್ಲ. ಆದರೆ ಬ್ರಾಹ್ಮಣರ ಹೆಂಡಂದಿರಿಗೆ ಜ್ಞಾನ ಬಂದಿತ್ತು. ಅಂದರೆ ಈ ಹೆಂಡತಿಯ ಕೆಲಸವೇ ಇದಂತೆ, ಆದಷ್ಟು ಗಂಡಂದಿರನ್ನು ಒಳ್ಳೆ ಥರ ಕರ್ಕೊಂಡು ಹೋಗ್ಬೇಕಂತೆ. ಆಗಲಿಲ್ಲ, ಗಂಡ ಏನು ಮಾಡಿ ಚೇಂಜ್ ಆಗಿಲ್ಲ ಅಂತ ತಾನಾದರೂ ಮಾಡ್ಕೊಂಡು ಹೋಗ್ಬೇಕಂತೆ. ಆವಾಗ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಹಾಗಾಗಿ ವಿಪ್ರ ಪತ್ನಿಯರು ಅವರು ಭಗವಂತನ ಧ್ಯಾನ ಮಾಡಿ ಅವನಿಗೆ ಅರ್ಪಣೆ ಮಾಡಿ ಬಂದರು ಅಂತ ಹೀಗೆ ಹೇಳ್ತಾರೆ. ಆಮೇಲೆ ಒಂದು ದಿವಸ ಈ ಕೃಷ್ಣನನ್ನು ಗಂಡನನ್ನಾಗಿ ಪಡಿಬೇಕು ಅಂತ ಗೋಪಿಕಾಸ್ತ್ರೀಯರು ತುಂಬ ಆಸೆ ಪಟ್ಟಿದ್ರಂತೆ. ನಮಗೆ ಕೃಷ್ಣನೇ ಸಿಗಬೇಕು ಅಂತ. ಕೊನೆಗೆ ಕೃಷ್ಣ ಅನಾದಿ ಬ್ರಹ್ಮಚಾರಿ ಚ ಕೃಷ್ಣ ವ್ಯಸನಕರ್ಷಕ ಅಂತ ಕೃಷ್ಣ ಅನಾದಿಯಾದ ಬ್ರಹ್ಮಚಾರಿ ಅವನು. ಭಾಳ ಆಶ್ಚರ್ಯ ಆಗ್ತದೆ. ಕೃಷ್ಣನಿಗೆ ಅನಾದಿ ಬ್ರಹ್ಮಚಾರಿ ಅಂತೇಳಿ ಹೆಸರು. ಅಂದರೆ ಅವನು ಬ್ರಹ್ಮಚಾರಿಗಳು ಅಂತೇಳಿದರೆ ತಮ್ಮ ಹೆಂಡತಿ ಬಿಟ್ಟು ಬೇರೆ ಯಾರನ್ನೂ ಮುಟ್ಟದ ಬಯಸದ ವ್ಯಕ್ತಿಗಳಲ್ಲಿ ಬ್ರಹ್ಮಚಾರಿಗಳೇ. ಕೃಷ್ಣ ಅನಾದಿ ಬ್ರಹ್ಮಚಾರಿ ಅಂದರೆ ಲಕ್ಷ್ಮೀದೇವಿಯನ್ನು ಬಿಟ್ಟು ಮನುಷ್ಯರಿಗಾದರೆ ಈ ಜನ್ಮಕ್ಕೆ ಒಬ್ಬಳ ಹೆಂಡತಿ, ಇನ್ನೊಂದು ಯಾರೋ ಹೆಂಡತಿ, ದೇವತೆಗಳ ನಿಯತ ಹೆಂಡತಿ ಇರ್ತಾರೆ, ಪತ್ನಿಯರು ಇರ್ತಾರೆ. ಮನುಷ್ಯರಿಗೆ ಹಾಗಲ್ಲ, ಕೃಷ್ಣನಿಗೆ ಹಾಗಲ್ಲ. ಕೃಷ್ಣನಿಗೆ ದೇವತೆಗಳ ಮಡದಿಯರು ಸತ್ತು ಹುಡ್ತಾ ಇರ್ತಾರೆ. ಕೃಷ್ಣನ ಮಡದಿಯಾದ ಲಕ್ಷ್ಮೀದೇವಿ ಯಾವತ್ತೂ ಒಟ್ಟಿಗೆ ಇರುವಳು. ಹಾಗಾಗಿ ಲಕ್ಷ್ಮೀದೇವಿಯನ್ನು ಬಿಟ್ಟು ಬೇರೆ ಯಾರಿಗೂ ಭಗವಂತನನ್ನು ಮುಟ್ಟುವ ಅಧಿಕಾರ ಇಲ್ಲ. ಅದಕ್ಕೆ ನಾವು ಅಭಿಷೇಕ ಮಾಡುವಾಗ ಶಂಖದಿಂದ ಅಭಿಷೇಕ ಮಾಡ್ತೇವೆ. ನಾವು ಮಾಡೋದು ಅಭಿಷೇಕ ಲಕ್ಷ್ಮೀದೇವಿ ಮಾಡ್ತಾ ಇರೋದಂತೆ. ನಾವು ನೈವೇದ್ಯ ಮಾಡುವಾಗ ಶಂಖವಾಗಿ ನಮಗೆ ಪೂಜೆ ಮಾಡುವ ಮುಟ್ಟುವ ಅಧಿಕಾರ ಇರುವುದು ಲಕ್ಷ್ಮೀದೇವಿಗೆ ಮಾತ್ರ. ಹಾಗಾಗಿ ಆ ಲಕ್ಷ್ಮೀದೇವಿಯ ಅನುಗ್ರಹ ಈ ಗೋಪಿಕಾಸ್ತ್ರೀಗೆ ಆಗಬೇಕಿತ್ತು. ಅದು ಆಗದೇ ಭಗವಂತವನ್ನು ಮುಟ್ಟುವುದಿಲ್ಲ. ಅದಕ್ಕೇನು ಮಾಡಬೇಕು ಅಂತ ವಿಚಾರ ನಾರದ ಬಂದು ಹೇಳ್ತಾರಂತೆ, ನೀವು ಕಾತ್ಯಾಯಿನಿ ವ್ರತವನ್ನು ಮಾಡಿ ಲಕ್ಷ್ಮೀದೇವಿಯನ್ನು ಅನುಗ್ರಹ ಮಾಡಿ ಪಡೆದುಕೊಳ್ಳಿ ಅಂತ. ಕಾತ್ಯಾಯಿನಿ ವ್ರತವನ್ನು ಮಾಡಿದ್ರೆ ದಿವಸ ಬೆಳಿಗ್ಗೆ ಏಳಬೇಕು, ಸ್ನಾನ ಮಾಡಬೇಕು, ಆಮೇಲೆ ಸ್ನಾನ ಮಾಡಿ ಬಂದು ಪೂಜೆ ಮಾಡಬೇಕು ಅಂತ. ಒಂದು ದಿವಸ ಸ್ನಾನಕ್ಕೆ ಹೋಗಿದ್ದಾರೆ ಗೋಪಿಕಾಸ್ತ್ರೀಯರು. ಈ ಗೋಪಿಕಾಸ್ತ್ರೀಯರು ದೊಡ್ಡ ಕೃಷ್ಣನಿಗೆ ಆವಾಗಿಂದ 8 ವರ್ಷ ಅಷ್ಟೇ ಗೋಕುಲದಲ್ಲಿ. ಇನ್ನೂ ಅವನು ಕಾಮನೆಗಳು ಮೂಡುವಂಥ ವಯಸ್ಸು 14ಕ್ಕೆ. ಆವಾಗ ಅವನು ದ್ವಾರಕ್ಕೆ ಇದಕ್ಕೆ ಹೋಗಿ ಆಗಿದೆ ಅವನು. ಹಾಗಾಗಿ ಆ ಕಾಮಗಳು ಮೂಡುವಂಥ ವಯಸ್ಸೆಲ್ಲ ವಿಚಾರ ಮಾಡಿದರೆ ಇರಲಿ ಅಂತ ಭಗವಂತ ಅವನು ಬರ್ತಾನೆ, ನೋಡ್ತಾನೆ, ಇವರು ಸ್ನಾನ ಮಾಡುವುದನ್ನು ವಿಚಾರ ಮಾಡ್ತಾನೆ. ಇದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಅವರೆಲ್ಲ ಬಟ್ಟೆ ಬಿಚ್ಚಿ ಸ್ನಾನ ಮಾಡ್ತಿದ್ದಾರೆ. ಬಟ್ಟೆ ಬಿಚ್ಚಿ ಸ್ನಾನ ಮಾಡಿದ್ರೆ ಎಲ್ಲ ಬಟ್ಟೆ ತಗೊಂಡೋಗಿ ಮರದಲ್ಲಿ ಕದಂಬ ವೃಕ್ಷದಲ್ಲಿ ಹಾಕಿಬಿಡ್ತಾನೆ. ನೋಡ್ತಾರೆ ಗೋಪಿಕಾಸ್ತ್ರೀಯರು, ಕೃಷ್ಣ ಬಟ್ಟೆ ಕೊಡು ಅಂತಾರೆ. ಕೊಡಲ್ಲ ಅಂತಾರೆ. ಅಲ್ಲ, ನಾವು ಮೇಲೆ ಬಂದರೆ ಕೊಡ್ತೇನೆ ಅಂತ. ನಾವು ಮೈಯಲ್ಲಿ ಬಟ್ಟೆಯೇ ಇಲ್ಲ ಅಂತ, ಮೇಲೆ ಬಂದು ಕೊಡ್ತೇನೆ ನಾನು ಅಂತ. ಕೊನೆಗೆ ಮೇಲೆ ಬರ್ತಾರಂತೆ, ಮುಚ್ಚಿಕೊಂಡು ಬರ್ತಾರಂತೆ ಅಂಗಾಂಗಗಳನ್ನು. ಕೃಷ್ಣ ಅದನ್ನೂ ಬಿಡುವುದಿಲ್ಲ, ಕೈ ಮುಗಿರಿ ಅಂತ ಹೇಳ್ತಾನಂತೆ. ಕೈ ಮುಗಿದ ಮೇಲೆ ಬಟ್ಟೆಯನ್ನು ಕೊಟ್ಟ. ಭಾಳ ಆಶ್ಚರ್ಯ. ಗೋಪಿ ಜನಜಾರ ಅಂತ ಕರೀತಾರೆ ಕೃಷ್ಣನಿಗೆ. ಭಾಳ ಆಶ್ಚರ್ಯ ಆಗ್ತದೆ. ಗೋಪಿಕಾಸ್ತ್ರೀಯರ ನಗ್ನ ದೇಹ ನೋಡಬೇಕು ಅಂತ ಕೃಷ್ಣನಿಗೆ ಯಾಕೆ ಬಯಕೆಂದರೆ ಕೃಷ್ಣನಿಗೆ ಈ ಒಂದು ಪ್ರಸಂಗ ಎರಡೂ ಒಟ್ಟಿಗೆ ನಾನು ಮುಗಿಸಿಬಿಡ್ತೇನೆ ಹೇಳ್ತೇನೆ. ಇನ್ನೊಂದು ರಾಸಲೀಲೆ, ಎರಡೂ ಕೂಡ ಇದೇ ಕ್ರಮ. ಕೃಷ್ಣ ಇದೇ ಗೋಪಿಕಾಸ್ತ್ರೀಯರಿಗೆ ಬಟ್ಟೆಯನ್ನು ಕೊಟ್ಟ ಮೇಲೆ ಅವರಿಗೆ ಅನುಗ್ರಹ ಮಾಡಿದ, ಅದಕ್ಕೊಂದು ಕಾರಣ ಉಂಟು. ರಾಸಲೀಲೆಯನ್ನು ಮಾಡುವಾಗಲೂ ಕೂಡ ಕೊಳಲನ್ನು ಊದಿದ. ಹುಣ್ಣಿಮೆಯ ದಿವಸ ಕೊಳಲನ್ನು ಊದಿದ. ಎಲ್ಲ ಒಬ್ಬೊಬ್ಬರು ಹೆಂಡತಿ ಗಂಡನಿಗೆ ಬಡಿಸ್ತಾ ಇದ್ದರೆ ಬಿಟ್ಟು ಓಡಿ ಬಂದಂತೆ. ಮಾವನ ಸೇವೆ ಮಾಡ್ತಿದ್ದ ಸೊಸೆ ಬಿಟ್ಟು ಓಡಿ ಬಂದಂತೆ. ಅಪ್ಪನ ಸೇವೆ ಮಾಡಿದ ಮಗಳು ಬಿಟ್ಟು ಓಡಿ ಬಂದಂತೆ. ಕೆಲವು ಮಗುವಿಗೆ ಹಾಲು ಉಡಿಸ್ತು ಅವ್ರದ್ದು ಬಿಟ್ಟು ಓಡಿ ಬಂದಂತೆ. ಎಲ್ಲರೂ ಕೃಷ್ಣ ಹತ್ರ ಓಡಿ ಬಂದಂತೆ. ಆ ಕೊಳಲನ್ನು ನಾವು ಹೇಳಿ ಕೃಷ್ಣ ಬೈದಂತೆ, ವಾಪಸ್ ಹೋಗಿ ನೀವೆಲ್ಲ ಅಂತ. ಯಾಕೆ ಬಂದಿದ್ರೆ ಅದು ವಾಪಸ್ ಹೋಗಿ ನೀವು ನಿಮ್ಮ ಮನೆಗೆ ಹೋಗಿ ಅಂತ. ಹೋಗಲ್ಲ ಅಂದಂತೆ ಗೊತ್ತಿಲ್ಲ, ನಾವು ಹೋಗಲ್ಲ ಅಂತ. ಕೊನೆಗೆ ಕೃಷ್ಣ ಮತ್ತೆ 2-3 ಸಲ ಕೃಷ್ಣ ಹೇಳ್ತಾನಂತೆ ವಾಪಸ್ ಹೋಗಿ ಅಂತ. ಆವಾಗ ಕೊನೆಗೆ ಅವರು ಕೇಳುವುದಿಲ್ಲ. ಕೊನೆಗೆ ಕೃಷ್ಣ ಅವರ ಜೊತೆಯಲ್ಲಿ ಅದ್ಭುತವಾಗಿ ರಾಸಲೀಲೆಯನ್ನು ಆಡಿದ. ಒಬ್ಬೊಬ್ಬರ ಕೈ ಹಿಡ್ಕೊಂಡು ಅನೇಕ ಕೃಷ್ಣನಾಗಿ ಅದರ ಜೊತೆಯಲ್ಲಿ ರಾಸಲೀಲೆಯನ್ನು ಆಡಿದ ಅಂತ ಹೇಳ್ತಾರೆ. ಹೀಗೆ ಆ ರಾಸಲೀಲೆಯ ಸಂದರ್ಭ. ಆವಾಗ ಈ ಎರಡೂ ಸಂದರ್ಭಗಳನ್ನು ಪ್ರಶ್ನೆ ಮಾಡ್ತಾನೆ ಯಾರು? ಪರೀಕ್ಷಿತ. ಧರ್ಮವನ್ನು ಉಳಿಸಲಿಕ್ಕೆ ಸಂಸ್ಥಾಪನಾಯ ಧರ್ಮಸ್ಯ ಪ್ರಶಮಾಯ ಇತರಸ್ಯ ಚ. ಧರ್ಮವನ್ನು ಸಂಸ್ಥಾಪನೆ ಮಾಡಿ ಇತರರ ಅಧರ್ಮವನ್ನು ಮಾಡುವ ನಾಶ ಮಾಡುವುದಕ್ಕೆ ಕೃಷ್ಣ ಅವತಾರ ಮಾಡಿದ. ಆದರೆ ಕೃಷ್ಣನೇ ಅಧರ್ಮವನ್ನು ಮಾಡ್ತಿದ್ದಾನಲ್ಲ,
ಯಾರ್ಯಾರೋ ಮನೆ ಹೆಣ್ಮಕ್ಳೊಟ್ಟಿಗೆ ಆಟ ಆಡ್ತಿದ್ದಾರೆ. ಧರ್ಮಂ ವ್ಯತಿಕ್ರಮೋ ದೃಷ್ಟ ಈಶ್ವರಾಣಾಂಚ ಸಾಹಸಃ ತೇಜೀಯಸಾ ನ ದೋಷಾಯ ಒಂದೇಹ ಸರ್ವಭುಜೋಯತ. ಈಗ ಕೆಲವರಿಗೆ ಧರ್ಮವನ್ನು ಅತಿಕ್ರಮ ಮಾಡಿದ ದೋಷ, ಆದರೆ ಭಗವಂತನಿಗೆ ಆ ದೋಷವೇ ಇಲ್ಲ. ಯಾಕೆಂದರೆ ಬೀಜ ಹಸಿಯಾಗಿದ್ದರೆ ಕೆಸರಿಗೆ ಹಾಕಿದರೆ ಅದರದ್ದೆಲ್ಲ ಗುಣ ಸೇರಿ ಅದು ಮೊಳಕೆ ಆಗ್ತದೆ. ಹೊರದ ಬೀಜವನ್ನು ನೀವು ಎಷ್ಟೇ ಕೆಸರಿಗೆ ಹಾಕಿ ಏನು ಅದರಿಂದ ಹೇಗಿರಬೇಕು ಭಕ್ತ. ಬಟ್ಟೆಯನ್ನು ಬಿಚ್ಚುವುದು ಸಾಂಕೇತ. ಒಳಗಿದ್ದ ನಮ್ಮ ಎಲ್ಲ ಭಾವನೆಗಳನ್ನು ಬಿಚ್ಚಿಡಬೇಕಂತೆ ದೇವರೆದುರು. ಯಾವುದನ್ನು ದೇವರ ರಹಸ್ಯ ಇರಬಾರ್ದು. ದೇವರ ಎದುರು ರಹಸ್ಯ ಇತ್ತು ಅಂತಾದರೆ, ವಕೀಲರ ಎದುರೇ ರಹಸ್ಯ ಮಾಡಿದರೆ ಕೋರ್ಟಲ್ಲಿ ನಾವು ವಿನ್ನಾಗಲಿ ಸಾಧ್ಯ ಇಲ್ಲ. ದೇವರ ಎದುರು ರಹಸ್ಯವನ್ನು ಇಟ್ಟುವಂತಾದರೆ ಮೋಕ್ಷ ಸಾಧ್ಯವು. ದೇವರ ಎದುರು ನಾವು ಪೂರ್ಣ ಬಿಚ್ಚಬೇಕು ಅಂತ ಆ ಭಕ್ತಿಯ ಪರಾಕಾಷ್ಠೆ ಎಲ್ಲವನ್ನು ಅರ್ಪಣೆ ಮಾಡುವುದು. ಹಾಗಾಗಿ ಎಲ್ಲ ನನಗೆ ಅರ್ಪಣೆ ಮಾಡಿ ನಿಮ್ಮನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ ಭಗವಂತನಿಗೆ ತೋರಿಸ್ತಾರೆ. ಅದನ್ನೇ ನೋಡಿ ಅದೇ ಗೋಪಿಕಾಸ್ತ್ರೀಯರು ಭಗವಂತನ ಹತ್ರ ಬಂದು ರಾಸಕ್ರೀಡೆಯಲ್ಲಿ ಹೇಳ್ತಾನೆ, ಭಗವಂತ ವಾಪಸ್ ಹೋಗಿ ಅಂತ ಒಂದೇ ಮಾತು ಹೇಳ್ತಾರೆ ಅವರು. ದೇವರೇ, ನಾವು ಆ ಗಂಡನನ್ನು ಕಾಣುವುದು ನಿನ್ನನ್ನು ನೋಡಿ, ನೀನಿದ್ರಿಂದ ಅವರು ಗಂಡ ಅಂತ ಆದದ್ದು. ಅತ್ತೆ ಮಾವ ಮಕ್ಕಳು ಎಲ್ಲರೂ ಕೂಡ ಅವರ ಒಳಗಡೆಯಲ್ಲಿ ಮಾತಾ ಪಿತಾ ತ್ವಮೇವ ಎಲ್ಲವೂ ನೀನೇ ಅವರ ಒಳಗಿರುವಂಥ ನೀನೇ ಇಲ್ಲಿರಬೇಕಾದ್ರೆ ಆ ಒಂದು ವ್ಯಕ್ತಿ, ಗಂಡ ಎಂಬ ವ್ಯಕ್ತಿ ನಮಗೆ ಬೇಕಾಗಿದೆ. ಯಾಕೆ ನಿನ್ನ ಪೂಜೆಗೋಸ್ಕರ ಆ ವ್ಯಕ್ತಿಯನ್ನು ನಾವು ಪೂಜೆ ಮಾಡ್ತಿದ್ದದ್ದು. ಆ ವ್ಯಕ್ತಿಯ ಒಳಗಿರುವ ನೀನೇ ನನಗೆ ಸಿಕ್ಕಿರಬೇಕಾ, ನೀನು ಸಿಗಬೇಕು ಅಂತ ಮಾಡಿದ್ದು, ನೀನೇ ಸಿಗ್ತಾ ಇದ್ದಿ ಅಂತ. ಮತ್ತು ಈ ಗೋಪಿಕಾಸ್ತ್ರೀಯರು ಅಪ್ಸರೆಯರು ಕೃಷ್ಣನನ್ನು ಹೇಗೆ ಆರಾಧನೆ ಮಾಡಬೇಕಂದ್ರೆ ಜಾರ ಅಂತ ಆರಾಧನೆ ಮಾಡಬೇಕಂತೆ. ಅವರು ಆ ರೀತಿ ಆರಾಧನೆ ಮಾಡಿಯೇ ಮೋಕ್ಷಕ್ಕೆ ಹೋಗಬೇಕಂತವ್ರು. ಹಾಗಾಗಿ ಅವರ ಉಪಾಸನೆ ಕ್ರಮವೇ ಹಾಗಾಗಿ ಕೃಷ್ಣ ಅವರಿಗೆ ಜಾರತ್ವ ರೂಪದಿಂದಲೇ ಅವರನ್ನು ಅನುಗ್ರಹ ಮಾಡಿದ ಅಂತ ಹೇಳ್ತಾರೆ. ಹೀಗೆ ಗೋಪಿಕಾಸ್ತ್ರೀಯರ ವಿಶೇಷವಾದ ಅನುಗ್ರಹ ಮಾಡಲಿಕ್ಕೆ ಮಾಡಿದಂತಹ ರೂಪ ಅದು ಆ ರಾಸಲೀಲೆ. ಅದು ಯಾರಿಗೂ ಕಾಣಿಸಲಿಲ್ಲ, ಅಂತೆ ದೇವತೆಗಳಿಗೆ ಮಾತ್ರ ಕಾಣಿಸಿದ್ದು. ಇವರೆಲ್ಲ ಸುಮ್ಮನೆ ಹೇಳಿದ್ರಷ್ಟೇ. ಎಲ್ಲ ಮರು ದಿವಸ ಕಂಪ್ಲೇಂಟ್ ಯಾರಾದ್ರು ಹೇಳಿದರೆ ಎಲ್ಲರೂ ಹೇಳ್ತಾರೆ, ನನ್ನ ಮನೆಯಿಂದ ಹಾಗೆ ನನ್ನ ಹೆಂಡತಿ ಎಲ್ಲಿ ಹೋಗಿಲ್ಲಪ್ಪ, ಮನೆಯಲ್ಲೇ ಇದ್ಲು, ನನ್ನ ಸೊಸೆ ಮನೆಯಲ್ಲೇ ಇದ್ಲು, ನನ್ನ ಅಮ್ಮ ಮನೆಯಲ್ಲೇ ಇದ್ದು, ಹೀಗೆ ಹೇಳ್ತಿದ್ರಂತೆ. ಯಾರೂ ಕೂಡ ಕೃಷ್ಣನ ಹತ್ರ ಹೋದರೂ ಯಾರಿಗೂ ಗೊತ್ತೇ ಇಲ್ಲ, ಹೋಗೇ ಇಲ್ಲ ಅಂತ. ಅಂದರೆ ಅದು ದೇವತೆಗಳು ಮಾತ್ರ ನೋಡಿದಂತಹ ಲೀಲೆ, ರಾಸಲೀಲೆ ಅಂತ. ಹೀಗೆ ಕೃಷ್ಣ ಮಾಡಿದಂತಹ ಲೀಲೆ. ಆಮೇಲೆ ಈ ಕೃಷ್ಣ ತುಂಬ ಕಡೆಯಲ್ಲಿ ಹಾಲು ಮೊಸರನ್ನೆಲ್ಲ ಹೋಗಿ ಕುಡಿತಿದ್ದ ಅಂಥೇಳಿ, ಕದ್ದುಕೊಂಡು ಕುಡಿತಿದ್ದ ಅಂತ ಗೋಪಿಕಾಸ್ತ್ರೀಯರೆಲ್ಲ ಬಂದು ಕಂಪ್ಲೇಂಟ್ ಕೊಡ್ತಿದ್ರು ಅಂತ. ಇದಕ್ಕೂ ಕೂಡ ಹೇಳ್ತಾರೆ, ಗೋಪಿಕಾಸ್ತ್ರೀಯರಲ್ಲಿ ಎಷ್ಟೋ ಜನ ಖುಷಿ ಪಡ್ತಿದ್ರಂತೆ, ಕೃಷ್ಣ ನಮ್ಮ ಮನೆಗೆ ಬಂದು ಹಾಲು ಬೆಣ್ಣೆ ಕುಡಿದು ಹೋಗಲಿ ಅಂತ. ಕೆಲವರು ಬಂದು ಕಂಪ್ಲೇಂಟ್ ಕೊಡ್ತಿದ್ರಂತೆ. ಆ ಕಂಪ್ಲೇಂಟ್ ಕೂಡ ವಾದಿರಾಜರು ಹೇಳ್ತಾರೆ, ಹೆಂಗೆ ಹೇಳ್ತಿದ್ರಂತೆ, ಬಂದು ಖುಷಿಯಿಂದ ಹೇಳ್ತಿದ್ರಂತೆ, ಅಮ್ಮ ನಿನ್ನ ಮಗನಿಗೆ ಕಾಲಲ್ಲಿ ಕಣ್ಣುಂಟು ಅಂತ. ಕ್ವಚಿಶ್ಚ ಪಾದೇನ ಸಮೀಕ್ಷತೆ ಸಖಿ, ನಿನ್ನ ಮಗ ನಮ್ಮ ಮನೆಗೆ ಬೆಣ್ಣೆ ಹಾಲು ಕರೀಬಾರ್ದು ಹೇಗೆ ಬರ್ತಾನಂದರೆ ಬಾಗಿಲು ನೋಡ್ತಾ ಬರ್ತಾನಂತೆ, ಯಾರಾದ್ರು ಬರ್ತಾರಂತ ಈಗ ಉಲ್ಟ ಬರ್ತಾ ಇರ್ತಾನೆ. ಆಚೆ ಈಚೆ ಅಕ್ಕಪಕ್ಕದಲ್ಲೆಲ್ಲ ಮಡಿಕೆ ಇರ್ತದೆ, ಒಂದು ಮಡಿಕೆಗೂ ಕಾಲು ತಾಗೋದಿಲ್ಲ. ನಾವು ಉಲ್ಟ ಬಂದರೆ ಹೇಗೆ ನೇರ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಕೃಷ್ಣ ನೇರ ಬಂದು ಯಾವುದೊಂದು ನೋಡಿರ್ತಾನೆ ಆ ಮಡಿಕೆಯ ಹಾಲನ್ನೇ ಕತ್ಕೊಂಡು ಹೋಗ್ತಾನಂತ, ಕುಡಿದು ಹೋಗ್ತಾನಂತೆ. ಅಂದರೆ ಕೃಷ್ಣ ಕಾಲಿಂದಲೂ ನೋಡ್ತಾನೆ ಅಂತ ಅರ್ಥ. ಅಂದರೆ ಭಗವಂತನ ಈ ದೇಹ ಕಾಲೂ ನೋಡ್ತದೆ, ಕಾಲೂ ಮಾತಾಡ್ತದೆ. ಅದಕ್ಕೆ ಆಚಾರ್ಯರು ಅಹಲ್ಯೋದ್ಧಾರ ಮಾಡುವಾಗ ಕಣ್ಣಿನಿಂದ ನೋಡಿ ಕಲ್ಲಿಂದ ಉದ್ಧಾರ ಮಾಡಿದ್ರೆ ಆಚಾರ ತಾತ್ಪರ್ಯ ಮೇಲೆ ಹೇಳ್ತಾರೆ. ರಾಮಾಯಣ ಪಾದೇನ ಅಂತ ಹೇಳ್ತಾರೆ. ಹಾಗಾದರೆ ಎರಡಕ್ಕೂ ಹೇಗೆ ಸಮನ್ವಯ ಅಂತ ಹೇಳಿದ್ರೆ ಅವನು ಭಗವಂತನ ಕಣ್ಣು ನೋಡ್ತದೆ ಅಂತ ಅರ್ಥ. ಕಾಲು ಮಾತಾಡ್ತದೆ, ಕಾಲು ನೋಡ್ತದೆ, ಕಣ್ಣು ಮಾತಾಡ್ತದೆ, ಕಣ್ಣು ನಡೀತದೆ. ಹೀಗೆ ಭಗವಂತನ ಅವಯವಗಳು ಎಲ್ಲ ಕೆಲಸ ಎಲ್ಲವೂ ಮಾಡ್ತದೆ, ಎಲ್ಲ ಅವಯವಗಳು. ಇದು ಭಗವಂತನ ಲೀಲೆ. ಹೀಗೆ ಬೆಣ್ಣೆಯನ್ನು ಕದ್ದ ಅಂದರೆ, ಬೆಣ್ಣೆ ಅಂದರೆ ಭಗವಂತ ಅವರ ಮನಸ್ಸನ್ನು, ಅಂದರೆ ಜ್ಞಾನಕ್ಕೆ, ಶುದ್ಧವಾದ ಜ್ಞಾನಕ್ಕೆ ಸಂಕೇತ. ಅಂದರೆ ಬೆಣ್ಣೆ ಜ್ಞಾನ ಇತ್ತು ಅಂತಾದರೆ ಭಗವಂತ ಅಲ್ಲಿ ಬರ್ತಾನೆ, ಬೆಣ್ಣೆ ಇದ್ದಲ್ಲಿ ಭಗವಂತ ಬರ್ತಾನೆ, ಜ್ಞಾನ ಇದ್ದಲ್ಲಿ ಭಗವಂತ ಬರ್ತಾನೆ ಅಂತ. ಬೆಣ್ಣೆಗೆ ಅಭಿಮಾನಿ ಲಕ್ಷ್ಮೀದೇವಿ, ಬೆಣ್ಣೆಯನ್ನು ಕದ್ದ ಲಕ್ಷ್ಮೀದೇವಿಯನ್ನು ಮನಸ್ಸನ್ನು ಅಪಹಾರ ಮಾಡಿದ ಅಂತ ಅರ್ಥ ಅಂತೆ. ಹೀಗೆಲ್ಲ ದಾಸರು ಹೇಳ್ತಾರೆ. ಹೀಗೆ ಭಗವಂತ ಅನೇಕ ಲೀಲೆಗಳನ್ನು ತೋರಿಸಿದ್ದಾನೆ. ಕೊನೆಗೆ ಕಂಸನಿಗೆ ಗೊತ್ತಾಗ್ತದೆ ಕೃಷ್ಣ ಅಲ್ಲಿ ಇದ್ದಾನೆ ಅಂತೇಳಿ ಅಕ್ರೂರನ್ನು ಕಳಿಸಿಕೊಡ್ತಾನೆ. ಅಕ್ರೂರ ಪರಮಭಕ್ತ ಭಗವಂತನದ್ದು. ಹಾಗಾಗಿ ಅವನು ವಾಪಸ್ ಹೋಗಬೇಕಾದ್ರೆ ಎಲ್ಲ ಗೋಪಿಕಾಸ್ತ್ರೀ ಬೈತಾರೆ ಅಕ್ರೂರನಿಗೆ, ನಮ್ಮನ್ನು ಕೃಷ್ಣನಿಂದ ದೂರ ಮಾಡ್ತಿದ್ವಿ ಅಂತ. ಆದರೂ ಕೃಷ್ಣ ಅವರಿಗೆಲ್ಲ ಅಭಯ ಕೊಟ್ಟು ರಥದಲ್ಲಿ ಹೋಗಬೇಕಾದ್ರೆ ಮಧ್ಯೆ ಒಂದು ಕಡೆ ರಥವನ್ನು ನಿಲ್ಲಿಸಿರ್ತಾನೆ, ಸಂಧ್ಯಾವಂದನೆ ಮಾಡಬೇಕು ಅಂತ. ಅಕ್ರೂರನಿಗೆ ಹೋಗಿ ಸ್ನಾನ ಮಾಡು ಅಂತ ಹೇಳ್ತಾನಂತೆ ಕೃಷ್ಣ. ರಥದಲ್ಲಿ ಕೂತಿದ್ದಾರೆ ಅವರಿಗೆ ಕೃಷ್ಣ ಬಲರಾಮರು. ಅಕ್ರೂರ ಮುಳುಗ್ತಾನಂತೆ. ಮುಳುಗಿದ್ರೆ ನೀರಿನ ಒಳಗಡೆಯಲ್ಲಿ ಕೃಷ್ಣ ಬಲರಾಮ ಕಾಣಿಸ್ತಿದ್ದಾನಂತೆ.
ಎದ್ದು ನೋಡ್ತಾನೆ ಅಲ್ಲಿದ್ದಾರೆ, ಮತ್ತೆ ಅಲ್ಲಿ ಕಾಣಿಸ್ತಾನಂತೆ. ಕೃಷ್ಣ ಎದ್ದು ಬಂದ ಮೇಲೆ ನಗಾಡ್ತಾ ಏನಾದರೂ ವಿಶೇಷ ನೋಡಿದ್ಯಾ ಅಂತ ಕೇಳ್ತಾನೆ. ದೇವರೇ, ನಿನ್ನ ವಿಶ್ವರೂಪ ದರ್ಶನ ಆಯಿತು, ಅನುಗ್ರಹ ಮಾಡಿದಿ ಅಂತ ಕ್ರೂರ ಪ್ರಾರ್ಥನೆ ಮಾಡಿದ್ರು. ಅವನಿಗೆ ಒಂದು ಅನುಗ್ರಹ ಮಾಡ್ತಾನಂತೆ. ಮುಂದೆ ಕೃಷ್ಣ ಮಧುರೆಗೆ ಹೋಗ್ತಾನೆ. ಅಲ್ಲಿ ಮಧುರೆಯಲ್ಲಿ ಮೊದಲು ಒಬ್ಬಳು ಹೂ ಮಾರುವವಳು, ಅವಳಿಗೆ ಹೋಗಿ ಅನುಗ್ರಹ ಮಾಡ್ತಾನೆ, ಹೂವನ್ನು ತಗೊಳ್ತಾನೆ. ಅಜಕ ಸಿಗ್ತಾನೆ, ಒಬ್ಬ ಅಗಸ, ಒಬ್ಬ ದೈತ್ಯ, ಅವನ ಹತ್ರ ಬಟ್ಟೆಯನ್ನು ಕೆಲಸ ಕೊಡುವುದಿಲ್ಲ. ಕೊನೆಗೆ ಅವನನ್ನು ಆಟ ಆಡಿಸಿ ಕೊಲ್ತಾನೆ. ಆಮೇಲೆ ಒಬ್ಬಳು ಸೈರೇಂದ್ರಿ, ಕಂಸನಿಗೆ ತುಂಬ ಪರಿಮಳ ದ್ರವ್ಯ ಕೊಡುವವಳು, ಅವಳ ಹತ್ರ ಪರಿಮಳ ದ್ರವ್ಯವನ್ನು ಕೇಳ್ತಾನೆ. ಕೇಳಿದಾಗ ಅವಳು ಸಂತೋಷದಿಂದ ಕೊಡ್ತಾಳಂತೆ. ತ್ರಿವಕ್ರ ಅಂತ ಅವಳ ಹೆಸರು. ಅವಳೊಬ್ಬಳು ಅಪ್ಸರ ಸ್ತ್ರೀ. ಕೊನೆಗೆ ಅವಳನ್ನು ಕಂಸನ ಸಂಹಾರದ ಮೇಲೆ ಅವಳ ಮನೆಗೆ ಹೋಗಿ ಅವಳ ಅನುಗ್ರಹ ಮಾಡಿ ಬರ್ತಾನೆ. ಯಾವಾಗ ಈ ಪರಿಮಳ ದ್ರವ್ಯವನ್ನು ಕೊಟ್ಟನೋ ಅವಳ ವಕ್ರ, 3 ಕಡೆ ವಕ್ರ ಇತ್ತು, ಅವಳಿಗೆ ಗೂನಿತ್ತು. ಅವನು ಪಾದದ ಮೇಲೆ ಅವಳ ಪಾದವನ್ನಿಟ್ಟು, ಅವಳ ಪಾದವನ್ನಿಟ್ಟು ಅವಳ ಗಲ್ಲವನ್ನು ಎತ್ತಾನಂತೆ. ಎತ್ತಿ ಕೂಡಲೇ ಪರಮ ಸುಂದರಿ ಸ್ತ್ರೀ ಆಗ್ತಾಳಂತೆ ಅವಳು. ಕೊನೆಗೆ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ನೀನೇ ಗಂಡ ಆಗಬೇಕು ಮತ್ತೆ ಕೇಳ್ತಾಳಂತೆ. ಬರ್ತೇನೆ ಆಮೇಲೆ ಅಂತ ಅವನು ಸಮಾಧಾನ ಹೇಳಿಸ್ತಾನಂತೆ. ಆಮೇಲೆ ಕೃಷ್ಣ ಹೋಗಿ ಆ ಶಿವಧನಸ್ಸನ್ನು ಮುರಿತಾನೆ. ಆಮೇಲೆ ಮರು ದಿವಸ ಕನಸಿನ ಕನಸು, ಕೆಟ್ಟ ಕನಸು ಬೀಳ್ತದೆ, ನನ್ನ ವಧೆ ಸಂಭವಿಸಿದೆ ಅಂತ ಹೇಳಿ. ಕೊನೆಗೆ ಮರು ದಿವಸ ಕೃಷ್ಣ ಏನಾದರೂ ಬರಬಾರದು ಅಂತ ಮುಷ್ಟಿಕಾಸುರ, ಚಾಣೂರ, ಕೋಲಯಾಪೀಡೆ ಎಂಬ ಆನೆಯನ್ನೇ ಚೂ ಬಿಡ್ತಾನೆ. ದೊಡ್ಡ ಆನೆ, ದುಷ್ಟ ಆನೆ, ಅದನ್ನು ಮರ್ದನ ಮಾಡ್ತಾನೆ. ಮುಷ್ಟಿಕಾಸುರ, ಚಾಣೂರ ಮಹಾ ಮಲ್ಲಯುದ್ಧ. ಎಲ್ಲ ಜನರು ಇಷ್ಟು ಸಣ್ಣ ಹುಡುಗರ ಮೇಲೆ ಇಂತಹ ಮಲ್ಲರನ್ನು ಬಿಡುವುದಾ ಅಂತಹ ಮಲ್ಲಯುದ್ಧ ಆಗ್ತದಂತೆ. ಮಲ್ಲಯುದ್ಧದಲ್ಲಿ ಕೂಡ ಕೃಷ್ಣ ಮುಷ್ಟಿಕಾಸುರನನ್ನು, ಚಾಣೂರನನ್ನು ಬಲರಾಮ ಕೊಂದು ಹಾಕ್ತಾನೆ. ಕೊನೆಗೆ ಕಂಸ ರಂಗ ಮಂಚದ ಮೇಲೆ ಕೂತಿರುವ ಕಂಸನನ್ನು ಹಾರಿ ಹೋಗಿ ತಲೆಯನ್ನು ಹಿಡಿದು ಕರಗದಿಂದ ಕರೆದು ಹಾಕಿ ಕಂಸನ ಸಂಹಾರವನ್ನು ಕೃಷ್ಣ ಅಲ್ಲಿ ಮಾಡಿದ್ದಾನೆ. ಆಮೇಲೆ ಹೋಗಿ ಉಗ್ರಸೇನವನ್ನು ಬಿಡುಗಡೆ ಮಾಡಿ ಅವನನ್ನೇ ಮತ್ತೆ ರಾಜನನ್ನಾಗಿ ಮಾಡ್ತಾನಂತೆ. ಕೃಷ್ಣ ಎಲ್ಲೂ ಕೂಡ ರಾಜ್ಯವನ್ನು ತಾನು ಸ್ವೀಕಾರ ಮಾಡಿಲ್ಲ. ಯಾರ್ಯಾರನ್ನು ಸಂಹಾರ ಮಾಡ್ತಾನೋ ಅಲ್ಲಲ್ಲೆಲ್ಲ ಅವನವರಿಗೆ ನರಕಾಸುರನಲ್ಲಿ ಹೋದ, ಅವನು ಸಂಹಾರ ಮಾಡಿದ. ಅವನ ಮಗನಿಗೆ ಭಗದತ್ತನಿಗೆ ಅಲ್ಲಿ ರಾಜ್ಯ ಕೊಟ್ಟ. ಜರಾಸಂಧನ ಸಂಹಾರ ಮಾಡಿಸಿದ, ಅವನ ಮಗನಿಗೆ ಅಲ್ಲಿ ರಾಜ್ಯವನ್ನು ಕೊಟ್ಟ. ಹೀಗೆ ಪ್ರತಿ ಕಡೆಯಲ್ಲೂ ಕೂಡ ಕೃಷ್ಣ ನಾನಾ ವಿಧವಾಗಿರತಕ್ಕಂಥ ಅನ್ಯಾಯವನ್ನು ಮಾಡಿದರೂ ಯಾವುದು ಸ್ವಾರ್ಥಕ್ಕೆ ಮಾಡಿಲ್ಲ ಅಂತ ಹೇಳ್ತಾರೆ. ಹೀಗೆ ಕೃಷ್ಣ ಅಲ್ಲಿ ಕಂಸ ಸಂಹಾರ ಆಗ್ತದೆ. ಆಮೇಲೆ ಅವನಿಗೆ ಗುರುಕುಲದಲ್ಲಿ ಅಭ್ಯಾಸ ಆಗ್ತದೆ. ಕೃಷ್ಣನಿಗೆ ಮುಂದೆ ರುಕ್ಮಿಣೀ ದೇವಿಯಾಗಿ ಲಕ್ಷ್ಮೀದೇವಿ ವಿದರ್ಭ ನಗರದಲ್ಲಿ ಹುಟ್ಟಿದ್ದಾಳಂತೆ, ಭೀಷ್ಮಕನ ಮಗಳಾಗಿ. ಅವನಿಗೆ ರುಕ್ಮ ಅಂತ ದುಷ್ಟ ಅಣ್ಣ. ಅವನು ಈ ಜರಾಸಂಧನಿಗೆ ಈ ಕಂಸನ 2 ಹೆಂಡಂದಿರು ಜರಾಸಂಧನ ಮಕ್ಕಳು. ಹಾಗಾಗಿ ಕಂಸ ಸತ್ತ ಮೇಲೆ ಅವನ ಮಕ್ಕಳು ಹೋಗಿ ಜರಾಸಂಧನಿಗೆ ದೂರು ಕೊಡ್ತಾರೆ. ಆ ಕಾಲದಲ್ಲಿ ಜರಾಸಂಧ ಅಂದರೆ ಹೆದರಿಕೆ ಇಡೀ ಜನರಿಗೆ. ಅದು ಅಷ್ಟು ಪರಾಕ್ರಮಿ ಅವನು. ಅವನಿಗೊಂದು ದೊಡ್ಡ ಶಕ್ತಿ ಇತ್ತು. ಎಲ್ಲ ಕೃಷ್ಣ ದ್ವೇಷಿಗಳನ್ನು ಒಟ್ಟು ಮಾಡುವಂಥ ಶಕ್ತಿ ಇತ್ತು ಅವನಿಗೆ. ಬಹಳ ಒಂದು ಶಕ್ತಿ ಅವನಿಗೆ. ಏನೇನೋ ಮಾಡಿ ಒಟ್ಟು ಮಾಡ್ತಾ ಇದ್ದಂಥವನು. ಕೃಷ್ಣ ಏನು ಮಾಡ್ತಿದ್ದ ಅಂತೇಳಿದರೆ, ಜರಾಸಂಧ ಯುದ್ಧಕ್ಕೆ ಬಂದ ಎಲ್ಲರನ್ನೂ ಸಾಯಿಸ್ತಿದ್ದ, ಕರ್ಕೊಂಡ್ಬಂದ. ಜರಾಸಂಧನನ್ನು ಮಾತ್ರ ಬಿಟ್ಟು ಕಳಿಸ್ತಿದ್ದ. 17 ಬಾರಿ ಬಂದಿದ್ದಾನೆ ಯುದ್ಧಕ್ಕೆ ಅವನು. 17 ಬಾರಿ ಕೂಡ ಜರಾಸಂಧನ ಒಬ್ಬನೇ ಬಿಡ್ತಿದ್ದ. ಯಾಕೆ? ಜರಾಸಂಧನಿಗೆ ಒಂದು ಶಕ್ತಿ ಇತ್ತು, ಕೃಷ್ಣ ದ್ವೇಷಗಳನ್ನೆಲ್ಲ ಒಟ್ಟು ಮಾಡುವುದು. ಕೃಷ್ಣ ಕೂತ್ಕೊಂಡಂತೆ ಆರಾಮಾಗಿ ಎಲ್ಲ ದ್ವೇಷ ಕರ್ಕೊಂಡ್ಬಂದು ಹೇಳ್ತಿದ್ದ. ಕರ್ಕೊಂಬಂದಾಗ ಕಾಲಯವನನ್ನು ಕೊಂದು ಹಾಕಿದ. ಆಮೇಲೆ ಬೇರೆ 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 ಅಸುರರನ್ನೆಲ್ಲ ಕೊಂದು ಹಾಕ್ತಾನವನು. ಜರಾಸಂಧನನ್ನು ಮಾತ್ರ ಬಿಟ್ಟು ಬಿಡ್ತಾನೆ. ಹೀಗೆ ಕೃಷ್ಣ ದ್ವೇಷಗಳನ್ನು ಅದೊಂದು ರಾಜಕೀಯ ತಂತ್ರ. ಯಾರಿಗೆ ಆ ಶಕ್ತಿ ಉಂಟು ದ್ವೇಷಗಳನ್ನು ಒಟ್ಟು ಮಾಡಿ ತರುವುದು ಅವ್ರನ್ನ ಮಾತ್ರ ಬಿಟ್ಟುಬಿಡುವುದು. ಈ ಕೃಷ್ಣ ತಂತ್ರವನ್ನು ಮಾಡಿದ್ದ. ಕೊನೆಗೆ ಜರಾಸಂಧನಿಗೆ ಬಹಳ ಸಿಟ್ಟಿತ್ತು, ಕೃಷ್ಣನಿಗೆ ಅವಮಾನ ಮಾಡಬೇಕು ಅಂತ. ಈಗ ರುಕ್ಮ ಜರಾಸಂಧನ ಸೇರಿ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದ ಭೀಷ್ಮಕನಿಗೆ. ಕೃಷ್ಣ ಹೋಗಿ, ನಿನ್ನ ಮಗಳು ನನ್ನ ಮದುವೆಯಾಗಲಿಕ್ಕೆ ಹುಟ್ಟಿದವಳು ಲಕ್ಷ್ಮೀದೇವಿ, ಯಾರ್ಯಾರಿಗೆ ಕೊಡಬೇಡ ಅಂತೇಳಿ. ಆದರೂ ಭೀಷ್ಮಕ ರುಕ್ಮನ ಮಾತು ಕೇಳಿ ಶಿಶುಪಾಲಿಗೆ ಮದುವೆ ಮಾಡಿಕೊಡುವುದು ಅಂತ ತೀರ್ಮಾನ ಮಾಡ್ತಾನೆ. ಕೊನೆಗೆ ಕೃಷ್ಣ ರುಕ್ಮಿಣಿಗೆ ಗೊತ್ತಾಗ್ತದೆ ತನ್ನ ಮದುವೆ ಶಿಶುಪಾಲನಿಗೆ ಆಗ್ತದೆ ಅಂತ. ಕೊನೆಗೆ ಒಂದು ಬ್ರಾಹ್ಮಣನ ಕೈಯಲ್ಲಿ ಪ್ರೇಮ ಪತ್ರ, ಈಗ ಹೇಳ್ತಾರೆ ಲವ್ ಲೆಟರ್, ಅದನ್ನು ರುಕ್ಮಿಣಿ ಆವಾಗಲೇ ಬರೆದು ಕಳಿಸಿದ್ಲಂತೆ ಬ್ರಾಹ್ಮಣನ ಕೈಯಲ್ಲಿ. ಕೃಷ್ಣನ ಕೈಯಲ್ಲಿ ಅವನು ಕೃಷ್ಣ ಓದ್ತಾನೆ. ಬ್ರಾಹ್ಮಣನ ಕೈ ಹಿಡಿದು ಹೇಳ್ತಾರಂತೆ, ಅಭಯ ಕೊಟ್ಟಿದೆ ಹೋಗುವುದು. ಯಾವಾಗ ಬ್ರಾಹ್ಮಣನ ಕೈ ಮುಟ್ಟಿದ್ನೋ ಒಂದು ನಿಶ್ಚಯ ಆಯಿತು, ಕೃಷ್ಣ ಪಾಣಿಗ್ರಹ ಮಾಡ್ತಾನೆ ರುಕ್ಮಿಣಿಂದು ಅಂತ ಹೇಳಿ. ಆ ಬ್ರಾಹ್ಮಣ ಹೋಗಿ ರುಕ್ಮಿಣಿಗೆ ಹೇಳ್ತಾರಂತೆ, ಕೃಷ್ಣ ಬರ್ತೇನೆ ಅಂತ ಹೇಳಿದ್ದಾನೆ ಅಂತ. ಗೌರಿ ಪೂಜೆಯ ಸಂದರ್ಭದಲ್ಲಿ ಕೃಷ್ಣನನ್ನು ಕರ್ಕೊಂಡು ಹೋಗ್ತಾನೆ ಅಂತ. ಕೊನೆಗೆ ಬಹಳ ಎಲ್ಲ ಎಚ್ಚರಿಕೆಯಂತೆ, ಕೃಷ್ಣ ಬರಬಹುದು ಅಂತ ಎಲ್ಲರಿಗೆ ಆಹ್ವಾನ ಹೋಗಿದೆ, ಕೃಷ್ಣನಿಗೆ ಆಹ್ವಾನ ಹೋಗಿಲ್ಲ. ಕೃಷ್ಣ ಬರಬಹುದು ಎಲ್ರಿಗೂ ತಲೆಯಲ್ಲಿ ಇತ್ತು. ಎಲ್ಲ ಬಹಳ ಎಚ್ಚರಿಕೆಯಿಂದ ಕಾಯ್ತಾ ಇದ್ದಾರಂತೆ. ಕೃಷ್ಣ ಹೊರಟಿದ್ದಾನೆ. ಬಲರಾಮನಿಗೆ ಗೊತ್ತಾಯಿತು ಕೃಷ್ಣ ಅಲ್ಲಿಗೆ ಹೋಗ್ತಾನೆ ಅಂತ. ಅವನು ಕೂಡ ಸೈನ್ಯ ಕರ್ಕೊಂಡು ಬಂದಿದ್ದಾನೆ, ಕೃಷ್ಣ ಏನು ಅನರ್ಥ ಆಗಬಾರ್ದು ಅಂತ. ಕೃಷ್ಣ ವಿದರ್ಭ ದೇಶಕ್ಕೆ ಹೋಗಿದ್ದಾನೆ. ಅಲ್ಲಿ ರುಕ್ಮಿಣಿಯ ಸ್ವಯಂವರ ಆಗ್ತಾ ಉಂಟು. ಅಷ್ಟೊತ್ತಿಗೆ ರುಕ್ಮಿಣಿ ಗೌರಿ ಪೂಜೆಗೆ ಬಂದಿದ್ದಾಳಂತೆ. ಬಂದಾಗ ಗೌರಿ ಪೂಜೆಯ ಸಂದರ್ಭದಲ್ಲಿ ರುಕ್ಮಿಣಿಯನ್ನು ತನ್ನ
ರಥದಲ್ಲಿ ಕೂಡಲಿಕ್ಕೆ ಹೇಳಿ ಹಾಗೆ ಅಪಹಾರ ಮಾಡಿಕೊಂಡು ಬಂದಂತೆ. ಆವಾಗ ರುಕ್ಮಣಿಗೆ ಗೊತ್ತಾಯಿತು, ಓಡಿ ಬಂದ, ಯುದ್ಧ ಆಯಿತು. ಬಲರಾಮನು ಬಂದಿದ್ದ ಸೈನ್ಯದೊಟ್ಟಿಗೆ ಬಹುದೊಡ್ಡ ಯುದ್ಧ ಆಯಿತು. ಕೊನೆಗೆ ರುಕ್ಮ ಓಡಿಸ್ಕೊಂಡ್ಬರ್ತಾನಂತೆ, ಪ್ರತಿಜ್ಞೆ ಮಾಡ್ತಾನೆ, ರುಕ್ಮಿಣಿಯನ್ನು ವಾಪಸ್ ಕರ್ಕೊಂಡ್ಬಂದು ನಾನು ಈ ಪ್ರವೇಶ ಮಾಡಲ್ಲ, ಪಟ್ಟಣ ಪ್ರವೇಶ ಮಾಡಲ್ಲ, ಈ ವಿದರ್ಭನ ಪಟ್ಟಣ ಪ್ರವೇಶ ಮಾಡಲ್ಲ ಅಂತ. ಕೊನೆಗೆ ರುಕ್ಮನನ್ನು ಮಧ್ಯದಲ್ಲಿ ಕೃಷ್ಣ ಯುದ್ಧ ಮಾಡಿ ಕೊಲ್ಲಬೇಕು ಅಂತಾಗ ರುಕ್ಮಿಣಿ ಪ್ರಾರ್ಥನೆ ಮಾಡ್ತಾರೆ, ಬಿಟ್ಬಿಡು ಅಂತ. ತಲೆಯನ್ನು ಬೋಳಿಸಿ ಕಳಿಸಿಬಿಡ್ತಾನಂತೆ. ತಲೆಯೆಲ್ಲ ಅವನು ಅಲ್ಲೇ ಹೊರಗಡೆಯಲ್ಲೇ ಇದು ಒಂದು ಮನೆಯನ್ನು ಮಾಡ್ಕೊಂಡು ಅಲ್ಲೇ ಇರ್ತಾನೆ. ಮತ್ತೆ ಯುದ್ಧದಲ್ಲಿ ಸತ್ತು ಹೋಗ್ತಾನೆ ಅಂತ ಹೀಗೆ ಹೇಳ್ತಾರೆ. ಕೊನೆಗೆ ಕೃಷ್ಣ ರುಕ್ಮಿಣಿಯನ್ನು ಕರ್ಕೊಂಡು ಬರ್ತಾನೆ ದ್ವಾರಕೆಗೆ. ದ್ವಾರಕಾ ಪಟ್ಟಣದಲ್ಲಿ ಬಹಳ ಉತ್ಸವ, ಕೃಷ್ಣ ರುಕ್ಮಿಣಿಯರ ವಿವಾಹ. ಇಲ್ಲಿ ಕೇಳಬೇಕಾ, ಬ್ರಹ್ಮಾದಿ ದೇವತೆಗಳು ಬಂದಿದ್ದಾರಂತೆ, ಋಷಿಮುನಿಗಳು ಬಂದಿದ್ದಾರೆ. ಕೃಷ್ಣನ ಮದುವೆ, ರುಕ್ಮಿಣೀ ದೇವಿ ಇಡೀ ದ್ವಾರಕಾ ಪಟ್ಟಣ ಸಿಂಗಾರ ಆಗಿದೆ ಅಂದರೆ ಭಾರೀ ತಳಿ ತೋರಣಗಳಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಉಲ್ಲಾಸ. ಕೃಷ್ಣನ ಮದುವೆ, ನಾಳೆ ಕೃಷ್ಣನ ಮದುವೆ ಅಂತ ಹೇಳಿ ಎಲ್ಲ ಸಿದ್ಧತೆ ಆಗಿದೆ. ಕೃಷ್ಣ ರುಕ್ಮಿಣಿಯ ಕಡೆಯಿಂದ ಯಾರೂ ಇಲ್ಲ. ಕೊನೆಗೆ ಕೃಷ್ಣ ಹೇಳ್ತಾನೆ, ನಮ್ಮವರೇ ಅರ್ಧ ರುಕ್ಮಿಣಿಯ ಕಡೆಯವರು, ಅರ್ಧ ನಮ್ಮ ಕಡೆಯವರು ಅಂತ ಹೇಳಿ. ಕೊನೆಗೆ ಮದುವೆಯ ಸಂದರ್ಭ ಅಂತೆ. ಕೃಷ್ಣ ರುಕ್ಮಿಣಿಯ ಕಡೆಯ ಆ ಮಾತುಕತೆಗಳೆಲ್ಲ ತುಂಬ ಚೆನ್ನಾಗಿ ವಾದರಾಜ ವರ್ಣನೆ ಮಾಡ್ತಾರೆ. ರುಕ್ಮಿಣಿ ಕೃಷ್ಣನ ಕಡೆಯವರು ಹೇಳ್ತಾರಂತೆ ರುಕ್ಮಿಣಿಯ ಕಡೆಯವರಿಗೆ, ನೋಡಪ್ಪ, ಇದು ರುಕ್ಮಿಣಿಯ ಕಡೆಯವರು ಹೇಳೋದು ಕೃಷ್ಣನ ಕಡೆಯವರ ಹತ್ರ, ನಮ್ಮ ಮನೆಯ ಮಗಳನ್ನು ನಿಮ್ಮ ಮನೆಗೆ ಕಳಿಸ್ಕೊಡ್ತಾ ಇದ್ದೇವೆ, ತುಂಬ ಕೆಲಸ ಮಾಡಿಸ್ಬಾರ್ದು ಅವ್ರ ಹತ್ರ ಅಂತ ಹೇಳ್ತಾರೆ. ಅವಳು ಒಳ್ಳೆಯ ಕೋಮಲೆ, ಕೆಲಸ ಮಾಡಿಸ್ಬಾರ್ದು ಅಂತ. ಅದಕ್ಕೆ ಕೃಷ್ಣನ ಕಡೆಯವರು ಹೇಳ್ತಾರಂತೆ, ಏನು ಹೆಚ್ಚೇನು ಬೇಡಪ್ಪ, ಕೃಷ್ಣನಿಗೊಂದು ಮೇಲೊಂದು 7 ಉಪ್ಪರಿಗೆ ಲೋಕ ಉಂಟು, ಕೆಳಗೊಂದು 7 ಉಪ್ಪರಿಗೆ ಲೋಕ ಉಂಟು, 14 ಲೋಕ. ನಾವು ತವರು ಮನೆಗೆ ಕರೀತಾ ಇರ್ತೇವೆ, ಹೆಂಡತಿಗೆ ಕಳಿಸ್ಕೊಡ್ಬೇಕು, ಆಗಲ್ಲ ಅಂತ ಹೇಳಬಾರ್ದು ಅಂತ ಹೇಳ್ತಾರಂತೆ. ಅದಕ್ಕೆ ಕೃಷ್ಣನ ಕಡೆಯವರು ಹೇಳ್ತಾರಂತೆ, ತೊಂದರೆ ಇಲ್ಲ, ನಿಮ್ಮ ಮಗಳು ತನ್ನ ಗಂಡನನ್ನು ಬಿಟ್ಟು ಹೋಗೋದಕ್ಕೆ ರೆಡಿ ಇದ್ದರೆ ಕರ್ಕೊಂಡು ಹೋಗಿ ಅಂತ. ಅವಳು ಲಕ್ಷ್ಮೀದೇವಿ, ಯಾವತ್ತೂ ಭಗವಂತನನ್ನು ಬಿಟ್ಟು ಸಮನ, ಯಾವತ್ತೂ ಬಿಟ್ಟಿರೋಳಲ್ಲ. ಹಾಗಾಗಿ ಅದು ಆಗೋದಿಲ್ಲ. ಮತ್ತು ನಮಗೆಲ್ಲ ವರದಕ್ಷಿಣೆ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲಪ್ಪ ಅಂತಾರಂತೆ. ಅಲ್ಲ, ನಿಮ್ಮ ವರದಕ್ಷಿಣೆಯ ಅಭಿಮಾನಿಯಾದಂಥ ಲಕ್ಷ್ಮೀದೇವಿಯೇ ಕೃಷ್ಣನ ಒಟ್ಟಿಗಿರಬೇಕಾದ್ರೆ ಆ ಲಕ್ಷ್ಮೀದೇವಿಗೂ ವರವನ್ನು ಕೊಡುವವನು ಭಗವಂತ. ಅದಕ್ಕೆ ವರಲಕ್ಷ್ಮಿ ಒಳಗೆ ಹೆಸರು. ಲಕ್ಷ್ಮಿಗೆ ವರವನ್ನು ಕೊಡುವನಂತೆ ಅವನು. ಆದ್ದರಿಂದ ಆ ಲಕ್ಷ್ಮೀದೇವಿ ನಿಮಗೆ ನಮಗೆ ವರದಕ್ಷಿಣೆಯ ಬಯಕೆಯಿಂದ ಹೆಣ್ಣು ಕೊಡಿ ಸಾಕು, ಇಷ್ಟೇ ಹೇಳ್ತಾರಂತೆ. ಹೀಗೆಲ್ಲ ಸಂಭಾಷಣೆ ಆಗಿ ಕೊನೆಗೆ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದಿದ್ದಾರೆ. ಕೃಷ್ಣ ರುಕ್ಮಿಣಿಯರ ಮಂಟಪದಲ್ಲಿ ಇರಬೇಕಾದರೆ ಎಲ್ಲ ಪುಷ್ಪಾರ್ಚನೆ ಆಗ್ತಾ ಉಂಟು, ಗಂಧರ್ವರು ದಾನ ಮಾಡ್ತಾ ಇದ್ದಾರೆ, ವಾದ್ಯಗಳು ಮೊಳಗ್ತಾ ಉಂಟು. ಕೃಷ್ಣ ಕೊರಳಿಗೆ ರುಕ್ಮಿಣಿ ಮಾಲೆಯನ್ನು ಹಾಕಿದ್ದಾಳೆ, ರುಕ್ಮಿಣಿಯ ಕೊರಳಿಗೆ ಕೃಷ್ಣ ಮಾಲೆಯನ್ನು ಹಾಕಿದ. ಹೀಗೆ ಜಗಜ್ಜೀವನ ಹೇತುನ, ಇಡೀ ಜಗತ್ತಿಗೆ ಮಂಗಳ ಆಗಬೇಕೆಂಬ ದೃಷ್ಟಿಯಿಂದ ಕೃಷ್ಣ ರುಕ್ಮಿಣಿಯರ ವಿವಾಹ ಆಗಿದೆ ಅಂತ ಹೇಳಿ ಹೀಗೆ ಭಾಗವತ ಕೃಷ್ಣ ರುಕ್ಮಿಣಿ ವಿವಾಹದಲ್ಲಿ ಪರಿಪೂರ್ಣತೆ ಕಾಣಬೇಕು ಅಂತ ಹೇಳ್ತಾರೆ. ಮುಂದೆ ಕೃಷ್ಣ ಸತ್ಯಭಾಮ ಮದುವೆ ಆಗ್ತಾನೆ, ಜರಾಸಂಧ ವಧೆಗಳಾಗ್ತದೆ, ಕುರುವಂಶದ ಯುದ್ಧ ಆಗ್ತದೆ. ಆಮೇಲೆ ಉದ್ಧವನಿಗೆ ಉಪದೇಶವನ್ನು ಮಾಡ್ತಾನೆ, ಮಾಡಿ ಕೊನೆಗೆ ತನ್ನ ದೇಹವನ್ನು ಬಿಟ್ಟು ವೈಕುಂಠಕ್ಕೆ ಹೋಗಿ ಒಂದು ರೂಪವನ್ನು ಭಾಗವತದಲ್ಲಿಟ್ಟು ಭಗವಂತ ನಿರ್ಯಾಣವನ್ನು ಮಾಡ್ತಾನೆ. ಕೊನೆಗೆ ಕಲಿಯುಗದ ವರ್ಣನೆಯನ್ನು ಮಾಡಿದ್ದಾರೆ. ಎಲ್ಲವನ್ನು ಹೇಳಿ ಕಲಿಯುಗ ಈಗ ಹೇಗುಂಟು ಹಾಗೆ ಭಾಗವತದಲ್ಲಿ ಹಾಗೇ ಉಂಟು, ಹೇಗೆ ಇರ್ತಾರೆ ಅಂತೆಲ್ಲವನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಕೊನೆಗೆ ಪರೀಕ್ಷಿತ ರಾಜ ಈ ಕಥೆಯನ್ನು ಕೇಳಿದ ಕೂಡಲೇ ಅವನಿಗೆ ಒಂದು ಮನಸ್ಸಾಗ್ತದೆ, ನಾನು ಇನ್ನೂ ಯಾವುದಕ್ಕೂ ಹೆದರುವುದಿಲ್ಲ ಅಂತ ಶುಕಾಚಾರ್ಯರು ಉಪದೇಶವನ್ನು ಮಾಡಿ ಹೊರಟು ಹೋಗ್ತಾರಂತೆ. ತಪಸ್ಸನ್ನು ಮಾಡಿ ನಿಷ್ಠೆಯಿಂದ ಕಣ್ಣು ಮುಚ್ಚಿ ಕೂತಿದ್ದಾನೆ. ಅಷ್ಟೊತ್ತಿಗೆ ತಕ್ಷಕ ಇನ್ನೊಂದು ತಕ್ಷಕ ಬಂದು ಕಚ್ಚಿದ್ರೂ ಬೇಸರ ಇಲ್ಲ ಅಂತ ಹೇಳ್ತಾನಂತೆ. ಕೊನೆಗೆ ತಕ್ಷಕ ಬರ್ತಾನೆ, ಒಂದು ಹುಳ ರೂಪದಲ್ಲಿ ಬಂದು ಅವನಿಗೆ ಕಚ್ಚುತ್ತಾನೆ. ಇಡೀ ದೇಹ ಭಸ್ಮ ಆದರೂ ಕೂಡ ಇದ್ದಕ್ಕಿದ್ದ ಹಾಗೆ ಒಂದು ರಥ ಬರ್ತದಂತೆ. ರಥದ ಮೇಲೆ ಪರೀಕ್ಷಿತನ್ನು ಕೂಡಿಸ್ತಾರೆ. ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ, ಪರೀಕ್ಷಿತ ಆ ಭಗವಂತನ ಪಾದಮೂಲವನ್ನು ಹೋಗಿ ಸೇರ್ತಾನಂತೆ. ಹೀಗೆ ಇಷ್ಟು ವಿಶಿಷ್ಟವಾಗಿರತಕ್ಕಂತಹ ಒಂದು ಕತೆ, ಭಾಗವತ ಕತೆ. ಅದನ್ನು ಕೇಳಿ ಪರೀಕ್ಷಿತ ಅವನು ಭಗವಂತನ ಪಾದವನ್ನು ಸೇರಿದ ಅಂತ ಹೀಗೆ ಸೂತ ಪುರಾಣಕ್ಕೆ ಹೇಳ್ತಾರೆ. ನೋಡಪ್ಪ, ನಾನು ಇಷ್ಟೆಲ್ಲ ಕಥೆ ನಿನಗೆ ಹೇಳಿದ್ದೇನೆ. ಏನಂತೇಳಿ ಪ್ರಥಮದಿಂದ ನೀನು ಕೇಳಿದಂತಹ ಪ್ರಶ್ನೆಯಿಂದ ಪಾಂಡವರು ಪಟ್ಟಾಭಿಷೇಕ ಅರ್ಜುನ್ ಅಭಿಮನ್ಯುವಿನ ಉತ್ತರೆಯ ಗರ್ಭದಿಂದ ಪರೀಕ್ಷಿತನ ರಕ್ಷಣೆ, ಆ ಪರೀಕ್ಷಿತನ ಜನ್ಮ, ಪರೀಕ್ಷಿತ ಮಾಡಿದ ಅನ್ಯಾಯ, ಅದರಿಂದ ಆಮೇಲೆ ಅವನಿಗೆ ಪಶ್ಚಾತ್ತಾಪ, ಕೊನೆ ಶುಕಾಚಾರ್ಯರು ಬಂದು ಅವನಿಗೆ ಭಾಗವತ ಉಪದೇಶ, ಅದರಲ್ಲಿ ಸೃಷ್ಟಿಯ ಪ್ರಕ್ರಮೆ, ಸೃಷ್ಟಿ ಹೇಗಾಯಿತು, ಸೃಷ್ಟಿಯ ಕ್ರಿಯೆಗಳು, ಮನುಗಳ ಜನ್ಮ, ಪ್ರಜಾಪತಿಗಳ ಜನ್ಮ, ಆಮೇಲೆ ಕರ್ದಮ ದೇವಹೂತಿಯರ ಒಂದು ಸಂಸಾರ, ಅವರಿಗೆ ಮಗನಾಗಿ ಹುಟ್ಟಿದಂಥ ಕಪಿಲನ ಕತೆ, ಕಪಿಲನ ಉಪದೇಶ, ಇದನ್ನು ಹೇಳಿದ್ದೇನೆ. ಸ್ವಯಂಭೂ ಮನುವಿನ ಚರಿತ್ರೆ, ಅವನ ಮಗನಾಗಿರತಕ್ಕಂಥ ಧ್ರುವನ ಚರಿತ್ರೆಯನ್ನು ಹೇಳಿದ್ದೇನೆ. ಧ್ರುವನ ಸಂತಾನವಾಗಿರತಕ್ಕಂಥ ಅಂಗ, ವೇನ, ಚಕ್ರವರ್ತಿ, ಪ್ರಾಚೀನ ಬರಿಹಿ ಇವರ ಕಥೆಯನ್ನು ಹೇಳಿದ್ದೇನೆ. ಅದೇ ತರಹ
ಸ್ವಯಂಭೂ ಮುನಿ ಎರಡನೇ ಮಗನಾಗಿರತಕ್ಕಂತಹ ಆ ಪ್ರಿಯವ್ರತನ ಕತೆ, ಅವನ ಮಕ್ಕಳಾಗಿರತಕ್ಕಂಥ ಆಗನೀಧ್ರ, ನಾಭಿ, ಆಮೇಲೆ ಋಷಭಧ್ವಜ, ಋಷಭದೇವ, ಭಗವಂತ ಋಷಭದೇವನ ಅವತಾರ ಮಾಡಿದ್ದು, ಅವನ ಮಗ ಭರತದ ಚಕ್ರವರ್ತಿ, ಭರತನಿಂದಾಗಿ ಇಡೀ ಭೂಮಂಡಲಕ್ಕೆ ಭರತ ಖಂಡ ಎಂಬ ಹೆಸರು ಬಂದದ್ದು. ಆಮೇಲೆ ಭರತನ ಮಕ್ಕಳು, ಭೂಮಂಡಲದ ವರ್ಣನೆ, ಖಗೋಳದ ವರ್ಣನೆ, ಇದೆಲ್ಲವನ್ನು ಹೇಳಿದ್ದೇನೆ. ಆಮೇಲೆ ಆ ದೈತ್ಯ ರಾಜನಾಗಿರತಕ್ಕಂತಹ ಹಿರಣ್ಯಕಶಿಪು ಮಾಡಿದ ಅನ್ಯಾಯ, ಅವನ ಮಗನಾಗಿರತಕ್ಕಂಥ ಪ್ರಹ್ಲಾದ ಪರಮ ಭಕ್ತ, ಪರಮ ಭಗವತೋತ್ತಮ, ಅವನು ಮಾಡಿದಂತಹ ಭಗವಂತನ ಸ್ತೋತ್ರ ಆರಾಧನೆ, ಅವನಿಗೋಸ್ಕರ ಅವತಾರ ಮಾಡಿ ನರಸಿಂಹದೇವರ ಕತೆ, ಅವರ ಅವತಾರದ ಕಥೆಯನ್ನು ಹೇಳಿದ್ದೇನೆ. ಗೃಹಸ್ಥಾಶ್ರಮ ಧರ್ಮವನ್ನು ಕೂಡ ಹೇಳಿದ್ದೇನೆ. ಆಮೇಲೆ ಅನೇಕ ಭಗವಂತನ ಅವತಾರ ರೂಪಗಳನ್ನು ಆ ಭಗವಂತ ಗಜೇಂದ್ರ ಮೋಕ್ಷವನ್ನು ಮಾಡಿದಂತಹ ಕತೆ, ಹಾಗೆ ಕ್ಷೀರಸಾಗರ ಮಾಡಿ ಅದರಿಂದ ಭಗವಂತ ಲಕ್ಷ್ಮೀ ಭಗವಂತನ ಕಲ್ಯಾಣ ಅಮೃತವನ್ನು ಹೊತ್ತುಕೊಂಡ ಧನ್ವಂತರಿಯ ಕಥೆಯನ್ನು ಹೇಳಿದ್ದೇನೆ. ಆಮೇಲೆ ಬಲಿಚಕ್ರವನ್ನು ನಿಗ್ರಹ ಮಾಡಿದಂತಹ ವಾಮನ ಮೂರ್ತಿಯ ಕಥೆಯನ್ನು ಕೂಡ ನಾನು ಭಗವಂತನ ಅವತಾರ ಕಥೆಯನ್ನು ಹೇಳಿದ್ದೇನೆ. ಮತ್ಸ್ಯಾವತಾರ ಕಥೆಯನ್ನು ಹೇಳಿದ್ದೇನೆ. ಆಮೇಲೆ ಅನೇಕ ರಾಜರ್ಷಿ ಸೂರ್ಯವಂಶದಲ್ಲಿ ಬಂದಂತಹ ಅನೇಕ ಮನುವಿನ ಮಕ್ಕಳು ಇಕ್ಷ್ವಾಕು, ವಿಕುಕ್ಷಿ, ಹರಿಶ್ಚಂದ್ರ ಇತ್ಯಾದಿ, ಸಗರ, ಭಗೀರಥ ಇತ್ಯಾದಿಗಳ ಕಥೆಯನ್ನು ಕೂಡ ಹೇಳಿದ್ದೇನೆ. ರಾಮಾವತಾರ ಕಥೆಯನ್ನು ಹೇಳಿದ್ದೇನೆ. ಹಾಗೆ ಚಂದ್ರವಂಶ, ಚಂದ್ರನಿಂದ ಬುಧನಿಂದ ಬಂದಿರತಕ್ಕಂಥ ಪುರುನಿಂದ ಬಂದಿರತಕ್ಕಂತಹ ಅನೇಕ ನಹುಷ, ಯಯಾತಿ, ಅವನ ಮಕ್ಕಳು ಯದು, ತುರ್ವಶು, ಪುರು, ಅನು, ದುರ್ಕ್ಯು ಇವೆಲ್ಲ ಕಥೆಯನ್ನು ಹೇಳಿದ್ದೇನೆ. ಹಾಗೆ ಯದುವಂಶದ ಕಥೆಯನ್ನು ಕೂಡ ಹೇಳಿದ್ದೇನೆ. ಪುರುವಂಶ ಕಥೆಯನ್ನು ಹೇಳಿದ್ದೇನೆ. ಯದುವಂಶದಲ್ಲಿ ಅವತಾರ ಮಾಡಿದ ಸಾಕ್ಷಾತ್ ಭಗವಂತ ಕೃಷ್ಣನ ಕಥೆ, ಅವನ ಲೀಲೆಯನ್ನು ಕೂಡ ಎಲ್ಲವನ್ನೂ ಕೂಡ ಹೇಳಿದ್ದೇನೆ. ಭಗವಂತನ ಅವತಾರ ನಿರ್ಯಾಣ, ಉದ್ಧವ ಗೀತೆ ಇದನ್ನೆಲ್ಲ ಹೇಳಿ ಕೊನೆಗೆ ಪರೀಕ್ಷಿತ ಭಗವಂತನ ಪಾದ ಮೂಲವನ್ನು ಸೇರಿದಂತಹ ಇಷ್ಟೆಲ್ಲ ಕಥೆಯನ್ನು ನಿಮಗೆ ಹೇಳಿದ್ದೇನೆ ಅಂತ ಸೂತ ಪ್ರಾಣಿಕರು ಹೇಳಿ, ಆಮೇಲೆ ಕೊನೆಗೆ ಉಪಚಿತ ನವಶಕ್ತಿಭಿ ಸ್ವ ಆತ್ಮನಿ ಉಪರಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾನ್ಯೇ ಸುರ ಋಷಭ ನಮಃ ಸನಾತನಾಯ ಅಂತ ಹೇಳಿ ಆ ಕೊನೆಗೆ ಭಗವಂತ ಎಲ್ಲರಿಗೂ ಮಂಗಳವನ್ನು ಮಾಡತಕ್ಕಂತಹ ರೂಪ. ಅಂತಹ ಭಗವಂತನ ಮಹಿಮೆಯನ್ನು ಸದಾಕಾಲ ನಮಗೆ ತಿಳಿಸತಕ್ಕಂಥ ಅದ್ಭುತವಾಗಿರತಕ್ಕಂಥ ಗ್ರಂಥ ಅಂದರೆ ಅದು ಭಾಗವತ ಗ್ರಂಥ. ಹಾಗಾಗಿ ಭಾಗವತ ಗ್ರಂಥದ ಫಲ ಅಂದರೆ ಪ್ರಥಮ ಜನ್ಮಾದ್ಯಸ್ಯ ಯಥೋನ್ಮಯ ಅಂತ ಜಕಾರದಿಂದ ಆರಂಭವಾದದ್ದು, ಕೊನೆ ಆಗುವುದು ನಮಃ ಸನಾತನಾಯ, ಯಕಾರ ಕೊನೆಗೆ. ಹಾಗಾದರೆ ಭಾಗವತದ ಪೂರ್ಣ ಫಲ ಕೇಳಿದರೆ ಯ ಅಂದರೆ ಜಯ ಅಂತ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ಮತಿ ಯೋ ಭೂತ್ವ. ಅದು ಭಗವಂತ ಎಲ್ಲಿ ಇದ್ದಾನೋ ಅಲ್ಲಿ ಜಯ ಎಂಬುದು ನಿಶ್ಚಯ ಅಂತ ಹೇಳ್ತಾನೆ. ಹಾಗಾಗಿ ಭಗವಂತನ ಕಥೆ ಎಲ್ಲಿ ಶ್ರವಣವಾಗ್ತದೋ ಅಲ್ಲಿ ಜಯ ನಿಶ್ಚಯ ಅಂತ. ಹಾಗಾಗಿ ಜಯ ಅಂತ ಹೇಳಿದರೆ ಭಗವಂತನ ಒಂದು ರೂಪ, ಅಂದರೆ ಸದಾಕಾಲ ಕಲ್ಯಾಣ ಬೇಕಾದ ಒಳ್ಳೆಯದನ್ನು ಮಾಡುವಂಥ ಭಗವಂತನ ರೂಪ. ಅಂತಹ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಆ ಜಯ ಎಂಬಂತಹ ಅನುಗ್ರಹ ನಮಗೆ ಆಗ್ತದಂತೆ. ಹಾಗಾಗಿ ಈ ಮೋಷ್ಟಪದಿ ಅಂದರೆ 7 ದಿವಸ ಈ ಭಾದ್ರಪದ ಮಾಸದಲ್ಲಿ ಸಾಕ್ಷಾತ್ ಶುಕಾಚಾರ್ಯ ಉಪದೇಶ ಮಾಡಿದ ದಿವಸ ಇದು. ಈ 7 ದಿವಸ ಈ ಮನೆಯಲ್ಲಿ ಅವರಿಗೆ ಭಗವಂತ ಹುಡುಗರು ಹೇಳಿ, ನನಗೆ ಗೊತ್ತಿಲ್ಲ, ಇದ್ದಕ್ಕಿದ್ದ ಪ್ರೇರಣೆ ಆಯಿತು ಅವರಿಗೆ, ಯಾಕೆಂದು ಗೊತ್ತಿಲ್ಲ ಅಂತ. ಅದು ಕಾರಣ ಉಂಟು. ನದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ತು ಎಂತು ರಕ್ಷಿತುಮಿಚ್ಚಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್ಮ ಅಂತ. ದೇವರು ರಕ್ಷಣೆ ಮಾಡುವ ಕ್ರಮ, ಹಸುವನ್ನು ರಕ್ಷಣೆ ಮಾಡುವವನು ಹಸು ಕೋಲು ಹಿಡ್ಕೊಂಡು ರಕ್ಷಣೆ ಮಾಡ್ತಾನೆ, ಹಾಗಲ್ಲ. ರಕ್ಷಣೆ ಮಾಡಿ ಮನಸ್ಸ ಅವರ ಬುದ್ಧಿಯಲ್ಲಿ ಪ್ರೇರಣೆ ಮಾಡ್ತಾನಂತೆ, ಈ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ. ಅವರಿಗೆ ಭಾಗವತ ಶ್ರವಣ ಮಾಡುವ ಬುದ್ಧಿಯನ್ನು ಭಗವಂತ ಕೊಟ್ಟಿದ್ದಾನೆಂದರೆ ಅವರಿಗೊಂದು ದೊಡ್ಡ ಅನುಗ್ರಹ ಮಾಡುವ ಶಕ್ತಿ, ಒಂದು ಭಗವಂತನಿಗೆ ಇಚ್ಛೆ ಆಗಿದೆ ಅಂತ ಅರ್ಥ. ಯಾಕೆಂದರೆ ಭಾಗವತ ಅಂತಿದ್ದಂತಲ್ಲ, ಎಲ್ಲರೂ ಮಾಡಬೇಕು, ಶ್ರವಣ ಮಾಡಬೇಕು ಆಗುವುದಿಲ್ಲ. 7 ದಿವಸ ಕೂತಾಗ ಏನೋ ತೊಂದರೆ ಬರಬಹುದು. ಆದರೆ ಸೂತ ಪ್ರಾಣಿಕರೇ ಹೇಳಿದ್ದಾರೆ, ಶಾಮಿತ್ರ ರೂಪಿಯಾದ ನರಸಿಂಹದೇವರನ್ನು ನಾವು ಪೂಜೆ ಮಾಡಿದರೆ ಯಾವ ತೊಂದರೆ ಬರುವುದಿಲ್ಲ ಅಂತ. ಇವರು 7 ದಿವಸ ಶ್ರದ್ಧೆಯಿಂದ ಭಕ್ತಿಯಿಂದ ಉಡುಪಿಗೆ ಹೇಗಿರಬೇಕು ಹಾಗೆ ಇದ್ದಿದ್ದಾರೆ. ಹಾಗೆ ನಾವು ಹೇಳುವುದನ್ನು ಸ್ವಲ್ಪವೂ ಚಾಚು ತಪ್ಪದೆ ಶ್ರದ್ಧೆಯಿಂದ ಕೇಳಿದ್ದಾರೆ. ಅದು ನಿಜವಾಗಿ ಕೂಡ ಭಗವಂತ ಅವರೊಳಗಿದ್ದುಕೊಂಡು ಅನುಗ್ರಹ ಮಾಡಿದಂತ ಅರ್ಥ. ಅದು ಕೇವಲ ಅವರಿಗೆ ಸಿಗಬಾರ್ದು, ಎಲ್ಲರಿಗೂ ಶ್ರವಣ ಆಗಬೇಕು ಅಂತ ಮನೆಗೆಲ್ಲರನ್ನು ಕರೆಸಿ ಈ ಭಾಗವತ ಶ್ರವಣ ಮಾಡಿಸಿದ್ದಾರೆ. ಹಾಗಾಗಿ ಭಾಗವತ ಹೇಳಿದಾಗೆ ಶ್ರೋತೃಂ ಪೃಚ್ಛಕಂ ಪೃಷ್ಟಾರಂಚ ವಕ್ತಾರಂಚ, ಹೇಳುವವರಿಗೂ ಪುಣ್ಯ ಕೊಡ್ತದೆ, ಕೇಳುವವರಿಗೂ ಪುಣ್ಯ ಕೊಡ್ತದೆ, ಹೇಳಿಸಿದವರಿಗೂ ಪುಣ್ಯ ಕೊಡ್ತದಂತೆ. ಹಾಗಾಗಿ ಈ ಭಾಗವತ ಅಂದರೆ ಅದು ನಮ್ಮ ಭಾಗವನ್ನು ತರುವಂಥ ಗ್ರಂಥ ಅಂತೆ. ಏನೆಲ್ಲ ಪುಣ್ಯ ಬರಬೇಕು ಅದನ್ನು ಆ ಭಾಗವತ ಕೊಡ್ತದಂತೆ. ಹಾಗಾಗಿ ನಾನು ಮೊದಲು ಹೇಳಿದ್ದೇನೆ, ಕೃಷ್ಣ ಅವತಾರವನ್ನು ಬಿಟ್ಟು ಹೋಗುವಾಗ ಒಂದು ರೂಪವನ್ನು ಕೃಷ್ಣ ಮಂತ್ರ ಹಾಗೂ ಅದರ ರೂಪವಾದ ಭಾಗವತ ಗ್ರಂಥದಲ್ಲಿ ಇಟ್ಟು ಹೋಗಿದ್ದಾನಂತೆ. ಹಾಗಾಗಿ ಕೃಷ್ಣ ಸಾಕ್ಷಾತ್ ಈ ಮನೆಗೆ ಬಂದಿದ್ದಾನೆ. ಈ ಮನೆಯಲ್ಲಿ
ಭಾಗವತದ ಈ ಪ್ರವಚನ 7 ದಿವಸ ನಡೆದಿದೆ ಅಂತ ಹೇಳಿದರೆ, ಸುಸೂತ್ರವಾಗಿ ನಡೆದಿದೆ ಅಂತ ಹೇಳಿದರೆ ಕೃಷ್ಣ ಪೂರ್ಣ ಅನುಗ್ರಹ ಇವರಿಗೆ ಮಾಡಿದ್ದಾನೆ. ಹಾಗಾಗಿ ಇವರು ಮುಖ್ಯವಾಗಿ ಭಾಗವತದ ಫಲ ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ. ಅದು ಆಯಿತು ಅಂತಾದರೆ ಎಲ್ಲವೂ ಸಿಕ್ಕಿದ ಹಾಗೆ, ಐಹಿಕವೂ ಉಂಟು, ಪಾರತ್ರಿಕವೂ ಉಂಟು. ಹಾಗಾಗಿ ಈ ಭಾಗವತದ ಶ್ರವಣದಿಂದ ಮನೆಯ ಯಜಮಾನ ವರ್ಗದವರಿಗೆ ಒಳ್ಳೆಯ ಜ್ಞಾನ, ಭಕ್ತಿ, ವೈರಾಗ್ಯ ಪ್ರಾಪ್ತಿಯಾಗಲಿ, ಕೃಷ್ಣನ ಪೂರ್ಣಾನುಗ್ರಹ ಆಗಲಿ. ಹೀಗೆ ಜ್ಞಾನಕಾರಿ ಈ ಮನೆಯಲ್ಲಿ ನಿರಂತರ ನಡೆಯುವಂಥ ಯೋಗಭಾಗ್ಯ ಭಗವಂತ ಅನುಗ್ರಹ ಮಾಡಿ ಎಲ್ಲರಿಗೂ ಆಯುರಾರೋಗ್ಯ, ಐಶ್ವರ್ಯ ಭಗವಂತ ಅನುಗ್ರಹ ಮಾಡಿಕೊಟ್ಟು ಉತ್ತರೋತ್ತರ ಶ್ರೇಯಸ್ಸು ಮಾಡಲಿ ಅಂತ ಹೇಳ್ತಾ ಪ್ರವಚನ ಮುಗಿಸ್ತಾ ಇದ್ದೆ. ಶ್ರೀಕೃಷ್ಣಾರ್ಪಣಮಸ್ತು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಏಕಃ ಪ್ರೀತಿಯೇವಾಂ ವಿಷ್ಣುರ್ಮೇ ಪರಮಸ್ತು ಕಾಯೇನ ವಾಚ ಮನಸೇಂದ್ರಿಯೇರ್ವ ಅಧ್ಯಾತ್ಮನ ಮುಖತ್ವಾಯ ಕರೋಮಿ ಯದ್ಯ ಸಕಲಂ ನಾರಾಯಣಾಯೇತಿ ಸಮರ್ಪಯಾಮಿ.